ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಶತಕೋಟಿ ಭಾರತೀಯರ ಕನಸು ಹಾರೈಕೆ ನಿಜವಾಗಿದೆ. ನಿಜಕ್ಕೂ ನಮಗೆಲ್ಲರಿಗೂ ಹೆಮ್ಮೆಯ ಕ್ಷಣ. ನಮ್ಮ ಭಾರತ ತಂಡ 3ನೇ ಬಾರಿ ಚಾಂಪಿಯನ್ ಟ್ರೋಫಿಗೆ ಮುತ್ತಿಕ್ಕಿದೆ. ಸತತ 2ನೇ ಬಾರಿ ಫೈನಲ್ಸ್ಗೆ ಎಂಟ್ರಿ ಕೊಟ್ಟು ಸತತ 2 ಬಾರಿ ವಿಶ್ವಕಪ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿದೆ. ಹಾಗೆ ಹೋಮ್ ಗ್ರೌಂಡ್ನಲ್ಲಿ ಗೆಲ್ಲೋ ಮೂಲಕ ಹೊಸ ದಾಖಲೆಯನ್ನೇ ಬರೆದಿದೆ. T20ನಲ್ಲಿ ಭಾರತ ಪವರ್ ಹೌಸ್ ಆಗಿದೆ ಹೇಗೆ, ಈ ಬಗ್ಗೆ ಇವತ್ತು ಮಾತಾಡೋಣ. ಇದೇ ಹೊತ್ತಿನ ವಿಶೇಷ, ವಿಶ್ವ ಗೆದ್ದ ಭಾರತ. ಎಸ್, ಮತ್ತೊಮ್ಮೆ ನಮ್ಮ ಭಾರತ ತಂಡ ಚಾಂಪಿಯನ್ ಆಗಿದೆ. ಸಾಕಷ್ಟು ಜನ ಅಂದ್ರೆ ಶತಕೋಟಿ ಜನರು ಪ್ರೇಯರ್ ಮಾಡ್ತಾ ಇದ್ರು ಈ ಬಾರಿಯೂ ಕೂಡ ನಮ್ಮ ಭಾರತ ತಂಡ ಗೆಲ್ಲಬೇಕು ಅಂತ. ಕೊನೆಗೂ ಅವರೆಲ್ಲರ ಆಶೀರ್ವಾದದಿಂದ ನಮ್ಮ ಭಾರತ ತಂಡ ಸತತ 2ನೇ ಬಾರಿಗೆ ಅಂದ್ರೆ ಒಟ್ಟಾರೆಯಾಗಿ 3 ಬಾರಿ ಚಾಂಪಿಯನ್, ಅದರ ಜೊತೆಗೆ ಸತತ 2 ಬಾರಿ ಫೈನಲ್ಸ್ಗೆ ಎಂಟ್ರಿ ಕೊಡ್ತು. ಸತತ 2 ಬಾರಿಯೂ ಕೂಡ ಗೆದ್ದಿದೆ. ಹಾಗೆ ಹೋಮ್ ಗ್ರೌಂಡ್ ನಲ್ಲಿ ಯಾರು ಕೂಡ ಗೆದ್ದಿರಲಿಲ್ಲ, ಅಂದ್ರೆ ಯಾರು ಆತಿಥ್ಯವನ್ನ ವಹಿಸಿರ್ತಾರೆ ಅವರು ಇಲ್ಲಿವರೆಗೂ ಗೆದ್ದಿರಲಿಲ್ಲ. ಆ ದಾಖಲೆಯನ್ನು ಕೂಡ ಟೀಮ್ ಇಂಡಿಯಾ ಇವತ್ತು ಬರೆದಿದೆ. ಹೀಗಾಗಿ ನಮಗೆಲ್ಲರಿಗೂ ಇಂಡಿಯನ್ಸ್ ಆಗಿ ಒಂದು ರೀತಿ ಹೆಮ್ಮೆಯ ಕ್ಷಣ ಅಂತ ಹೇಳ್ಬೋದು. ಸಾಕಷ್ಟು ಜನರ ಎಫರ್ಟ್ ಇದೆ. ಅಂದರೆ ನಾವು ಮೊದಲೇ ಸ್ಟಾರ್ಟಿಂಗಿಂದ ನೋಡ್ತಾ ಬಂದರೆ ಎಲ್ಲರೂ ಕೂಡ ಅಭಿಷೇಕ್ ಶರ್ಮಾ ಮೇಲೆ ಸಾಕಷ್ಟು ಒಂದು ಹೋಪ್ಸ್ ಇಟ್ಕೊಂಡಿದ್ರು. ಕೊಹ್ಲಿ ಅವರ ಸ್ಥಾನವನ್ನು ಇವರು ತುಂಬುತ್ತಾರೆ ಅನ್ನೋದಾಗಿ ಹೇಳ್ಕೊಂಡು ಬರ್ತಾ ಇದ್ರು. ಆದರೆ ಅವರಿಂದ ಎಕ್ಸ್ಪೆಕ್ಟ್ ಮಾಡಿರೋ ಅಷ್ಟು ಆಟ ಬರ್ತಾ ಇರಲಿಲ್ಲ. ಎಷ್ಟೋ ಸಲ ಡಗ್ಔಟ್ ಆದರು, ಹಾಗೆ ಕಮ್ಮಿ ರನ್ಸ್ಗೆ ಔಟ್ ಆಗ್ತಾ ಇದ್ರು. ಹೀಗಾಗಿ ಈಗಲಾದರೂ ಕಮ್ ಬ್ಯಾಕ್ ಮಾಡ್ತಾರಾ ಅಂತ ಪ್ರತಿಯೊಂದು ಮ್ಯಾಚ್ನಲ್ಲೂ ಕೂಡ ನಾವು ಕಾಯ್ಕೊಂಡು ಕೂತಿದ್ವಿ. ಆದರೆ ನಾವು ಇಲ್ಲಿ ಡಿಸ್ಕಷನ್ ಮಾಡಬೇಕಾದ್ರೆ ಸಾಕಷ್ಟು ಬಾರಿ ಮಾತಾಡಿದ್ವಿ. ಅಂದರೆ ಕಳೆದ ಬಾರಿ ಕೊಹ್ಲಿ ಅವರು ಕೂಡ ಇದೇ ರೀತಿ ಯಾವುದೇ ಮ್ಯಾಚಲ್ಲಿ ಆಡ್ತಾ ಇರಲಿಲ್ಲ. ಆದರೆ ವರ್ಲ್ಡ್ ಕಪ್ನಲ್ಲಿ ಗೆಲುವಿನ ವಿಷಯದಲ್ಲಿ ಅವರು ಒಂದು ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅಂತ. ಅದೇ ರೀತಿ ಅಭಿಷೇಕ್ ಶರ್ಮಾ ಕೂಡ ಪಾತ್ರವನ್ನು ವಹಿಸ್ತಾರೆ ಅಂತ ನಾವು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ವಿ. ಅದೇ ರೀತಿ ನಿನ್ನೆ ನಡೆದಂತಹ ಮ್ಯಾಚ್ನಲ್ಲಿ ಮೊದಲಿಗೆ ಬಂದಂತಹ ಅಭಿಷೇಕ್ ಶರ್ಮಾ ಒಂದೊಳ್ಳೆ ಸ್ಕೋರ್ನ ಸೆಟ್ ಮಾಡಿಕೊಟ್ರು. ಅದಾದಮೇಲೆ ಇಶಾನ್ ಕಿಶನ್ ಆಗಿರ್ಬೋದು ಅಥವಾ ಸಂಜು ಸ್ಯಾಮ್ಸನ್ ಆಗಿರ್ಬೋದು, ಎಲ್ಲರ ಒಂದು ಆಟದಿಂದ ಕೊನೆಗೂ ನಾವು ಈ ಬಾರಿಯ ಚಾಂಪಿಯನ್ಸ್ ಆಗಿದ್ದೇವೆ. ನಮ್ಮ ಗೆಲುವಿನ ಓಟವನ್ನು ಮುಂದುವರಿಸ್ತಾ ಇದ್ದೇವೆ. ಹಾಗೆ ನಿನ್ನೆ ನಡೆದಿದ್ದು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಭಾರತ ಹಾಗೂ ನ್ಯೂಜಿಲೆಂಡ್ ಮುಖಾಮುಖಿ ಆಗಿದ್ವು. ಈ ಒಂದು ಸ್ಟೇಡಿಯಂ ಅನ್ಲಕ್ಕಿ ಅಂತ ನಾವು ಅನ್ಕೊಂಡಿದ್ವಿ. ಯಾಕಂದರೆ ಕಳೆದ ಬಾರಿ ಅಂದರೆ ಈ ಒಂದು ಸೀರೀಸ್ ಸ್ಟಾರ್ಟ್ ಆದಾಗ ಈ ಬಾರಿಯ T20 ವಿಶ್ವಕಪ್ನಲ್ಲಿ ನಾವು ಎಲ್ಲ ಪಂದ್ಯಗಳಲ್ಲೂ ಕೂಡ ಗೆದ್ಕೊಂಡು ಬಂದ್ವಿ. ಆದರೆ ಎಕ್ಸೆಪ್ಟ್ ಸೌತ್ ಆಫ್ರಿಕಾ ವಿರುದ್ಧ ಮಾತ್ರ ನಾವು ಸೋತಿದ್ವಿ. ಹೀಗಾಗಿ ಅದು ಕೂಡ ಇದೇ ಸ್ಟೇಡಿಯಂನಲ್ಲಿ ಸೋತಿದ್ವಿ. ಅದು ಹೀನಾಯ ಸೋಲನ್ನು ಕಂಡಿದ್ವಿ. ಹೀಗಾಗಿ ಮತ್ತೆ ಅದೇ ಸ್ಟೇಡಿಯಂ ಅನ್ಲಕ್ಕಿ ಆಗುತ್ತಾ ಎನ್ನುವಂತಹ ಸಾಕಷ್ಟು ಚರ್ಚೆಗಳು ಓಡಾಡ್ತಾ ಇದ್ವು. ಆದರೆ ಅದೆಲ್ಲವನ್ನ ಕೂಡ ಮೀರಿ ನಿನ್ನೆ ನಮ್ಮ ಭಾರತ ತಂಡ ಗೆದ್ದು ಬೀಗಿದೆ. ಒಂದು ಕಡೆ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿ ನಿಜಕ್ಕೂ 100ಗೆ 100 ಮಾರ್ಕ್ಸ್ನ ಕೊಡಬಹುದು. ಅವರ ಒಂದು ಕ್ಯಾಪ್ಟನ್ಸಿಗೆ ತುಂಬ ಚೆನ್ನಾಗಿ ನಿಭಾಯಿಸಿದ್ರು ಕ್ಯಾಪ್ಟನ್ಸಿಯನ್ನು. ಹಾಗೆ ಈ ಬಾರಿ ನಮ್ಮ ಜೊತೆ ರೋಹಿತ್ ಶರ್ಮಾ ಅವರು ಇರಲಿಲ್ಲ, ಹಾಗೆ ವಿರಾಟ್ ಕೊಹ್ಲಿ ಅವರು ಇರಲಿಲ್ಲ, ರವೀಂದ್ರ ಜಡೇಜಾ ಅವರು ಇರಲಿಲ್ಲ. ಹೀಗಾಗಿ ಅವರನ್ನ ಎಲ್ಲೋ ಒಂದು ಕಡೆ ಅಭಿಮಾನಿಗಳು ಮಿಸ್ ಮಾಡ್ಕೊಳ್ತಾ ಇದ್ರು. ಸೌತ್ ಆಫ್ರಿಕಾ ವಿರುದ್ಧ ಸೋತಾಗ್ಲಂತೂ ಈ ರೋಕೋ ಜೋಡಿಯನ್ನ ಎಲ್ಲರೂ ಕೂಡ ಮಿಸ್ ಮಾಡ್ಕೊಂಡಿದ್ರು. ಅವರಿದ್ದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ, ಪ್ರೆಷರ್ನ ಹ್ಯಾಂಡಲ್ ಮಾಡ್ತಾ ಇದ್ರು ಎನ್ನುವಂಥ ಒಂದಿಷ್ಟು ಚರ್ಚೆಗಳು ಆಗ್ತಾ ಇತ್ತು. ಆದರೆ ಕೊನೆಗೂ ಕೂಡ ಯಾರು ಇರಲಿ ಇಲ್ಲದೆ ಇರಲಿ ನಮ್ಮ ತಂಡ ಬಲಿಷ್ಠವಾಗಿದೆ ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಹಾಗೆ ಸಾಕಷ್ಟು ದಾಖಲೆಗಳನ್ನು ಕೂಡ ಮಾಡಿದ್ದಾರೆ ಈ ಬಾರಿಯ T20 ವಿಶ್ವಕಪ್ನಲ್ಲಿ. ಅಂದರೆ 3 ಬಾರಿ ಚಾಂಪಿಯನ್ ಆಗಿರುವಂತಹ ಮೊದಲ ತಂಡ ನಮ್ಮ ಭಾರತ. ಹಾಗೆ ಸತತ 2 ಬಾರಿ ಫೈನಲ್ಸ್ಗೆ ಎಂಟ್ರಿ ಕೊಟ್ಟಿರುವಂತಹ ತಂಡ. ಹಾಗೆ ಸತತ 2 ಬಾರಿ ಗೆದ್ದಿದೆ. ಹಾಗೆ ನಾನು ಆಗಲೇ ಹೇಳಿದಾಗೆ ಹೋಸ್ಟ್ ತಂಡಗಳು ಅಂದರೆ ಹೋಮ್ ಗ್ರೌಂಡ್ನಲ್ಲಿ ಇಲ್ಲಿವರೆಗೂ ಯಾವುದೇ ತಂಡಗಳು ಗೆದ್ದಿರಲಿಲ್ಲ. ಆದರೆ ಈ ಬಾರಿ ಅದು ಕೂಡ ನಡೆದಿದೆ. ಹೀಗಾಗಿ ನಮ್ಮ ಭಾರತೀಯರಿಗೆ ಹೆಮ್ಮೆಯ ಕ್ಷಣ. ಎಲ್ಲರೂ ಕೂಡ ಸೂಪರ್ ಆಗಿ ಆಡ್ಕೊಂಡು ಬಂದಿದ್ರು. ಹಾಗೆ ಏನೋ ಅಂದರೆ ಮಿಸ್ಟೇಕ್ಸ್ಗಳು ಕೂಡ ಇತ್ತು. ಆ ಒಂದು ಮಿಸ್ಟೇಕ್ಸ್ ನಡುವೆಯೂ ಕೂಡ ನಮ್ಮ ಭಾರತ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಹಾಗೆ ಗಂಭೀರ್ ಅವರ ಕೋಚಿಂಗ್ ಬಗ್ಗೆ ಕೂಡ ನಾವು ಮಾತಾಡಬೇಕಾಗತ್ತೆ. ಈ ಹಿಂದೆ ನಾವೇ ಇಲ್ಲಿ ಡಿಸ್ಕಷನ್ ಮಾಡಿದ್ವಿ. ಅಂದರೆ ಗಂಭೀರ್ ಅವರು ಆಸ್ ಅ ಕೋಚ್ ಆಗಿ ಕೇವಲ ಬ್ಯಾಟಿಂಗ್ ಮೇಲೆ ಮಾತ್ರ ಅವರು ಫೋಕಸ್ನ ಮಾಡ್ತಾ ಇದ್ದಾರೆ. ಫೀಲ್ಡಿಂಗ್ ಆಗಿರ್ಬೋದು ಅಥವಾ ಬೌಲಿಂಗ್ ವಿಷಯದಲ್ಲಿ ಅಷ್ಟೊಂದು ಫೋಕಸ್ ಮಾಡ್ತಾ ಇಲ್ಲ. ಹೀಗಾಗಿ ನಮ್ಮ ಫೀಲ್ಡಿಂಗ್ ಕಳಪೆಯಾಗಿದೆ ಅಂತ ನಾವು ಮಾತಾಡಿದ್ವಿ. ಆದರೆ ಅದೆಲ್ಲವನ್ನ ಮೀರಿಯೂ ಕೂಡ ನಿನ್ನೆ ನಮ್ಮ ಭಾರತ ತಂಡ ಗೆದ್ದಿದೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಅಭಿಮಾನಿಗಳು ಯಾವ ರೀತಿ ಅಥವಾ ಭಾರತೀಯರು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಈ ಒಂದು ಗೆಲುವನ್ನ ಅಂತ. ಯಾಕಂದ್ರೆ ಸತತ 2ನೇ ಬಾರಿ ನಮ್ಮ ಭಾರತ ತಂಡ ಗೆದ್ದು ಬೇಗಿದೆ.
ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಹಿರಿಯ ಕ್ರೀಡಾ ವಿಶ್ಲೇಷಕರು ಜೋಸೆಫ್ ಹೂವರ್ ಸರ್ ಇದ್ದಾರೆ. ಹೆಲೋ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿನ್ನೆ T20 ವರ್ಲ್ಡ್ ಕಪ್ನಲ್ಲಿ ಮತ್ತೊಮ್ಮೆ ನಮಗೆ ಟ್ರೋಫಿ ಸಿಕ್ಕಿದೆ. ಆಸ್ ಅ ಫ್ಯಾನ್ ಏನು ಹೇಳ್ತೀರಾ ಸರ್? ಅಲ್ಲ, ಫ್ಯಾನ್ಕಿನ ನಾನು ಕ್ರಿಕೆಟ್ ಬರ್ದವನು. ಸೊ ಡೆಫಿನೆಟಾಗಿ ಖುಷಿ ಪಡ್ತದೆ. ಯಾಕಂದರೆ ಈ ಥರ ಒಂದು ಆಟ ಆಡಿ 96 ರನ್ಸಿಂದ ಗೆಲ್ಲೋದು ಸುಲಭವಾಗಿ ಗೆದ್ದಿದ್ದು ಹ್ಯಾಟ್ಸ್ ಆಫ್ ಟು ದ ಬಾಯ್ಸ್ ಅಂತ ಹೇಳಬೇಕು. ನಾನು ನೋಡಿದ್ದೇನೆಂದರೆ ಈ ಟೀಮ್ ಒಳಗೆ ಒಂದು ಫಿಯರ್ಲೆಸ್ನೆಸ್ ಇತ್ತು. ಹೌದು, ಯಾವುದಕ್ಕೂ ಮುಲಾಜ್ ಕೊಡ್ತಿದ್ರು, ಆಡ್ತೀವಿ ಗೆದ್ದೆ ಹೇಳ್ಬಿಟ್ಟು. ಆಮೇಲೆ ಟೀಮ್ ಯೂನಿಟಿ ಇತ್ತು. ಇದು ಹೇಗೆ ಇದಂದರೆ ಒಂದು ಹಡಲ್ ಒಳಗೆ ಹಾರ್ದಿಕ್ ಪಾಂಡ್ಯ ಮಾತಾಡ್ತಾರೆ ಕ್ವಾರ್ಟರ್ ಫೈನಲ್ ಮುಂಚೆ, ಹೇಳ್ತಾರೆ ಇವತ್ತಿನ ದಿವಸ ನಾವು ಆಡ್ಬೇಕಾರೆ ಮ್ಯಾಚು ನಾವು ನಮ್ಮಕ್ಕೆ ಆಡ್ತಿಲ್ಲ, ಸ್ವಾರ್ಥಕ್ಕೆ, ಇದು ದೇಶಕ್ಕೆ ಆಡ್ತಿರೋದು, ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದ್ಬಿಟ್ಟು ಅವರು ಇದ್ರೋಗಿ ಹೇಳ್ತಾರೆ. ಅದು ರಿಫ್ಲೆಕ್ಟ್ ಆಗ್ತಿದೆ ಈಗ ಈ ಟೀಮ್ ಒಳಗೆ. ಎಲ್ಲರೂ ಈಗ ನೋಡಿ ಸಂಜು ಸ್ಯಾಮ್ಸನ್ ಅವರು 3 ಸೆಂಚುರಿ ಹೊಡಿಬೋದಾಯ್ತು ಮನ್ಸು ಮಾಡಿದ್ರೆ. ಒಂದು 97 ನಾಟ್ ಔಟ್ ಆಗ್ತಾರೆ, ಇನ್ನೊಂದ್ಸಲ 89 100ಗೆ ಆಡ್ಬೋದಾಯ್ತು. ಬಟ್ ಇಲ್ಲ, ನಾನು ನಮ್ಮ ಟೀಮ್ಗೆ ಆಡ್ತಾ ಇದ್ದೀನಿ, ಸ್ವಾರ್ಥಕ್ಕೆ ಆಡ್ತಿಲ್ಲ ಅಂದ್ಬಿಟ್ಟು ತೋರಿಸ್ಕೊಟ್ರು. ಸೊ ಅದೇ ಥರ ಈಶನ್ ಈಸ್ ಜಸ್ಟ್ ಹಿಟ್ಟಿಂಗ್ ದ ಬಾಲ್ ಎದುರು. ಆಮೇಲೆ ಹಾರ್ದಿಕ್ ಪಾಂಡ್ಯ ಬರ್ತಾರೆ, ಆಮೇಲೆ ಶಿವಮ್ ದುಬೆ ಹೀಗೆ ಆಡಿದ್ದಾರೆ ಅಂದರೆ ತೋರಿಸ್ಕೊಡ್ತಿದ್ದಾರೆ ನಾವು ಜೊತೆಗೆ ಆಡಿದ್ರೆ ಮಾಡ್ಬೋದು ಅಂತ. ಸೊ ನನಗೆ ಖುಷಿ ಪಡೋದಂದ್ರೆ ಇದು ಇಟ್ ವಾಸ್ ಅ ಟೀಮ್ ಎಫರ್ಟ್. ಆಮೇಲೆ ಕಾನ್ಫಿಡೆನ್ಸ್, ದೇವರ್ ಬ್ರಿಮ್ಮಿಂಗ್ ವಿತ್ ಕಾನ್ಫಿಡೆನ್ಸ್. ಆ ಫಿಯರ್ಲೆಸ್ನೆಸ್ ಆಡ್ತಾರಲ್ಲ, ಅದು ಅಮೇಝಿಂಗ್ ಅಂತ ಹೇಳ್ಬೇಕು. ಸೊ ಭಾಳ ಖುಷಿ ಪಡ್ತಂದ್ರೆ ಈ ಥರ ಇವರು ಮುಂದಕ್ಕೂ ಹಿಂಗೆ ಆಡ್ಕೊಂಡು ಹೋದ್ರೆ ನೆಕ್ಸ್ಟ್ 20 years ನಾವು ಡಾಮಿನೇಟ್ ಮಾಡ್ತೀವಿ ಅಷ್ಟು ಮಟ್ಟಕ್ಕೆ ನಮಗೆ. ಯಾಕಂದರೆ ನಮ್ಮ ಟೀಮ್ ಒಳಗಿರೋ ಇದಕ್ಕೇನಂದರೆ ನಮ್ದ್ರೊಳಗೆ ಬೇರೆ ದುಡ್ಡಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇದೆ. ಇಸ್ ದಿ ಸೂಪರ್ ಪವರ್, ಎಕನಾಮಿಕ್ ಸೂಪರ್ ಪವರ್ ಇನ್ ಕ್ರಿಕೆಟ್. ಈಗ ಕ್ರಿಕೆಟ್ ಹೋಗೋ ಸೂಪರ್ ಪವರ್ ಆಗಿದೆ. ಇನ್ನೊಂದ್ರಾಗ ಏನಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಇದೆ, ಆಮೇಲೆ ಸಿಸ್ಟಮ್ ಇಸ್ ಇನ್ ಪ್ಲೇಸ್. ಫ್ರಮ್ ಗ್ರಾಸ್ ರೂಟ್ಸ್ ಲೆವೆಲ್ನಿಂದ ಒಂದು ಸಿಸ್ಟಮ್ ಬಂದಿದೆ ಈಗ. ಸೊ ಅದು ಒಂದು ನೋಡ್ತಾ ಇದ್ರೆ ನಿಮ್ಗೆ ಬೇರೆ ಕಡೆ ಎಲ್ಲೂ ಇಲ್ಲ. ಈಗ ನೋಡಿ, ನೀವು ಆಸ್ಟ್ರೇಲಿಯಾ ಮುಂಚೆ ನಮಗೆ ಕಾಂಪಿಟೇಷನ್ ಇತ್ತು. ಈಗ ಆಸ್ಟ್ರೇಲಿಯನ್ ಕ್ರಿಕೆಟ್ ಅಷ್ಟು ಕಾಣ್ತಾ ಇಲ್ಲ, ಎಲ್ಲೋ ಅವರು ಓದ್ಲಾಡ್ತಿದ್ದಾರೆ. ನೀವು ಇಂಗ್ಲೆಂಡ್ಗೆ ಹೋದ್ರೆ ಅದು ಬಿತ್ಕೊಂಡ್ ಬರ್ತಿದೆ ಕ್ರಿಕೆಟ್. ಎಲ್ಲೋ 1-2 ಪ್ಲೇಯರ್ ಬರ್ತಾರೆ ಅಂತೂ ಇಲ್ಲ, ಮತ್ತೆ ಅವ್ರ ಸಿಸ್ಟಮ್ ಒಳಗೂ ಇದಿಲ್ಲ. ನೀವು ಸೌತ್ ಆಫ್ರಿಕಾಗೆ ಹೋದ್ರೆ ಕ್ರಿಕೆಟ್ ಇಸ್ ಡೈಯಿಂಗ್. ಏನು ಈಗ ಮಾಡ್ಕೊಂಡ್ ಬರ್ತಿದ್ದಾರೆ, ಬಟ್ ಎಷ್ಟು ದಿನ ನಡೆಸ್ತಾರೋ ಗೊತ್ತಿಲ್ಲ. ವೆಸ್ಟ್ ಇಂಡೀಸ್ ಕ್ರಿಕೆಟೇ ಇಲ್ಲ, ಬಾಂಗ್ಲಾದೇಶ್ ಕ್ರಿಕೆಟ್ ಇಲ್ಲ, ಪಾಕಿಸ್ತಾನ ಬೇರೆ ಬಾಯಲ್ಗೆ ಗಲಾಟೆ ಮಾಡ್ಕೊಂಡು. ಅದೇ ಇಂಡಿಯಾ ಟೀಮ್ ಅವ್ರಿಗೆ ಹೇಳ್ಕೊಟ್ಟಿರೋದೇನಂದ್ರೆ, ನೀ ಗಲಾಟೆ ಮಾಡ್ತಿರೋ ನಾವು ಟ್ರೋಫಿ ಎಲ್ಲ ಗೆತ್ಕೊಂಡು. ಈಗ ಎಷ್ಟು ಮಟ್ಟಕ್ಕೆ ನಮ್ಗಂದ್ರೆ ಇಂಡಿಯನ್ ಟೀಮ್ ಈಗ ಎಷ್ಟು ಡಾಮಿನೇಷನ್ ಆಗಿದೆ ಅಂದ್ರೆ, ನಮ್ದು ಏಷ್ಯಾ ಕಪ್ ಆಯ್ತು, ಚಾಂಪಿಯನ್ಸ್ ಟ್ರೋಫಿ ಆಯ್ತು, T20 ವರ್ಲ್ಡ್ ಕಪ್ ಆಯ್ತು, Under-19 ಆಯ್ತು, ವುಮೆನ್ಸ್ ಗೆದ್ಕೊಂಡ್ ಬಂದಿದೆ. ಸೊ ನೋಡಿದ್ರೆ ನಮ್ಮ ಡಾಮಿನೇಷನ್ ಹೇಗಿದೆ ಅಂದ್ರೆ, ವಿ ಶುಡ್ ಬಿ ಸೂಪರ್ ಪವರ್ ಇನ್ ಕ್ರಿಕೆಟ್ ವೆರಿ ಸೂನ್. ಆಲ್ರೆಡಿ ಪವರ್, ಸೂಪರ್ ಪವರ್ ಆಗ್ತೀವಿ. ಇನ್ ಮುಂದೆ ಯಾರು ನಮ್ಗೆ ಸೋಲ್ಸ್ಬೇಕಂದ್ರೆ ಯೋಚಿಸ್ಕೊಂಡ್ ಬರ್ಬೇಕು. ನಾವು ಮುಂಚೆ ಹೋಗ್ಬೇಕಾದ್ರೆ ಆಸ್ಟ್ರೇಲಿಯಾಗ ನಮ್ಮ ಟೀಮ್ ಹೋಗ್ಬೇಕಾದ್ರೆ ನಾನು ಟ್ರಾವೆಲ್ ಮಾಡ್ಕೊಂಡು ಹೋಗ್ತಿದ್ದೆ. ನಮ್ಮವ್ರು ಯೋಚಿಸ್ತಾ ಇದ್ರು ಏನು ಇವತ್ತು ಹೇಗೆ ಅಂದ್ಬಿಟ್ಟು. ಇವತ್ತು ಆ ಥರ ಇಲ್ಲ ಇಂಡಿಯನ್ ಟೀಮ್. ನೀ ಬಾ, ನಾನು ರೆಡಿಯಾಗಿದ್ದೀನಿ ಅಂದ್ಬಿಟ್ಟು. ಇಲ್ಲ, ನಿಮ್ಮ ಜಾಗಕ್ಕೆ ಬಂದು ಮಾಡ್ತೀವಿ ಅಂಟ್ರು. ಸೊ ಗೆದ್ಕೊಂಡ್ಬಂದವ್ರೆ. ಸೌತ್ ಆಫ್ರಿಕಾ ಗೆದ್ದವ್ರೆ, ಇಂಗ್ಲೆಂಡ್ ಒಳಗೆ ಗೆದ್ದವ್ರೆ, ನೀವು ಆಸ್ಟ್ರೇಲಿಯಾ ಗೆದ್ದಿದ್ದಾರೆ. ಸೊ ಎಲ್ಲ ಥರ ತೋರಿಸ್ಕೊಂಡು ಬರ್ತಿದ್ದಾರೆ. ಸೊ ಎಲ್ಲ ಒಂದು ಕಡೆ ನೋಡಿದ್ರೆ ನಮ್ಮ ಸಿಸ್ಟಮ್ ಇಸ್ ಇನ್ ಪ್ಲೇಸ್. ಸೊ ನಮ್ಮ ಡಾಮಿನೇಷನ್ಸ್ ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು 2020 ಮೇಲೆ. ಎಸ್ ಸರ್, ನೀವಾಗಲೇ ಹೇಳಿದ್ರಿ ಅಂದರೆ ಟೀಮ್ ಇಂಡಿಯಾ ಈಗ ಒಂಥರ ಪವರ್ ಹೌಸ್ ಥರ ಆಗಿದೆ, ಕ್ರಿಕೆಟ್ನ ಪವರ್ ಹೌಸ್ ಥರ. ಸೊ ಈ ಜರ್ನಿ ಹೆಂಗಿತ್ತು ಸರ್ ಟೀಮ್ ಇಂಡಿಯಾದು ಈ ಪರ್ಟಿಕ್ಯುಲರ್ ಟೂರ್ನಮೆಂಟ್ ಇದ್ರಲ್ಲ, ಅಂದರೆ 2021 ಹೆಂಗಿತ್ತು ಈ ಜರ್ನಿ ಅಂತ? ಅಲ್ಲ, ಹೇಳ್ಬೇಕಂದ್ರೆ ನೋಡಿ, ನಮಗೆ ಏನಾಗುತ್ತಂದ್ರೆ 2021 ಒಳಗೆ ನಮಗೊಂದು ಸೋಲ್ತೀವಿ ನಾವು ಮ್ಯಾಚ್. ಸೂಪರ್ 8 ಅಲ್ಲೇ ಪಾಕಿಸ್ತಾನ ಮೇಲೆ ಒಂದು ಮ್ಯಾಚ್ ಸೋಲ್ತೀವಿ. ಅದು ನಮಗೆ ಸ್ವಲ್ಪ ಹರ್ಟ್ ಆಗತ್ತೆ. ಯಾಕಂದ್ರೆ ನಮ್ಮ ಹುಡುಗರು ಏನೇ ಆಡಿದ್ರು ಪಾಕಿಸ್ತಾನ ಹೊಡಿಬೇಕು. ಹೌದು, ಆ ಜಿದ್ದಿದೆ. ಆ ಸೋತಿದ ಮೇಲೆ ಅವ್ರಿಗೆ ನೋವಾಗತ್ತೆ. ಎಲ್ಲ ಕಡೆನೂ ಜನನೂ ರಿಯಾಕ್ಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಫ್ಯಾನ್ಸ್ ಹೇಗಂದ್ರೆ ಗೆದ್ರೆ ಖುಷಿ, ಸೋತ್ರೆ ಬೇಜಾರಾಗಿರ್ತಾರೆ. ಸೊ ಇವರು ನೋಡ್ಕೊಂಡ್ ಬಂದಾಗ ಸಸ್ಟೈನ್ ಮಾಡ್ಕೊಂಡ್ ಬರ್ತಾರೆ. ನೀವು ಅವಾಗಿಂದ ನೀವು ನೋಡ್ಕೊಂಡ್ ಬರ್ತಿದ್ರೆ ನಮ್ಮ ಕ್ರಿಕೆಟು ಸಿಸ್ಟಮ್ ವಾಸ್ ಇನ್ ಪ್ಲೇಸ್. ಸೊ ಅದು ಬೂಸ್ಟ್ ಆಗ್ತಾ ಬರ್ತಾ ಎಲ್ಲ ಈಗ ಒಂಥರ ಈಗ ವೆಲ್ಕಮ್ ಥರ ಎರಪ್ಟ್ ಆಗ್ತಿದೆ. ಸೊ 2021 ನೀವು ಜರ್ನಿ ನೋಡ್ಕೊಂಬಂದ್ರೆ ನಾವು ಯಾವ ಟೂರ್ನಮೆಂಟು ಬಿಟ್ಟಿಲ್ಲ. 2023 ಒಂದೇ ಒಂದು ನಾವು ಫೈನಲ್ ಹೋಗಿ ಸೋಲ್ತೀವಿ, 50 ಓವರ್ ಆಸ್ಟ್ರೇಲಿಯಾ ಮೇಲೆ ಸೋಲ್ತೀವಿ. ಅದು ಬಿಟ್ಟರೆ ನೀವು ಯಾವುದೇ ತೊಗೊಳ್ಳಿ, ICC ಕಪ್ ಬರಲಿ ಅಥವಾ ಏನಾದ್ರು ಏಷ್ಯಾ ಕಪ್ ಬಂದರೆ
ನಾವೆಲ್ಲ ಗೆದ್ಕೊಂಡ್ಬಂದಿದ್ದೀವಿ. ಸೊ ತೋರಿಸ್ಕೋಬೇಕಂದ್ರೆ ಇಟ್ ಇಸ್ ಅ ಬ್ಯೂಟಿಫುಲ್ ಜರ್ನಿ. ಸೊ ಇದನ್ನ ನಾವು ಸಸ್ಟೈನ್ ಮಾಡ್ಕೊಂಡು ಬರಬೇಕು. ಸಸ್ಟೈನ್ ಮಾಡೋಕ್ಕೆ ನಮ್ಗೆ ಎಬಿಲಿಟಿ ಇದೆ, ಯಾಕಂದರೆ ಬೇಸ್ ಸ್ಟ್ರಾಂಗ್. ಆಮೇಲೆ ಒಂದೇ ಒಂದು ಕುರ್ತೆ ನಾನು ಯಾವತ್ತೂ ಹೇಳ್ತಿದ್ರೆ ನಮ್ದು ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ ಇಸ್ ನಾಟ್ ಅಪ್ ಟು. ಈ ಸೌತ್ ಆಫ್ರಿಕಾಗೆ ಮ್ಯಾಚ್ ಮಾಡೋಕ್ಕಾಗ್ತಿಲ್ಲ, ನ್ಯೂಜಿಲೆಂಡ್ ಮ್ಯಾಚ್ ಮಾಡೋಕ್ಕಾಗ್ತಿಲ್ಲ, ಆಸ್ಟ್ರೇಲಿಯಾಗೆ ಮ್ಯಾಚ್ ಮಾಡೋಕ್ಕಾಗಲ್ಲ. ನಾವು ಅದ್ರೊಳಗೂ ಚೆನ್ನಾಗಿ ಬಂದ್ಬಿಟ್ರೆ ಒಂದು ಬ್ಯಾಲೆನ್ಸ್ಡ್ ಯಾರು ನಮ್ಮ ಮುಟ್ಟಕ್ಕಾಗೋದಿಲ್ಲ. ಒಂಥರ ಬುಮ್ರಾಗಳು ಬೇಕು ನಮಗೆ. ಅದು ಒಂದು ಬುಮ್ರಾ ಬೇಕು, ಯಾವ ಟೀಮ್ ಒಳಗಿದ್ರು ಒಂದು ಬುಮ್ರಾ ಬೇಕು ನಮಗೆ. ಸೊ ಅದು ಇಂಪಾರ್ಟೆಂಟ್. ಮತ್ತೆ ಸಂಜು ಸ್ಯಾಮ್ಸನ್ ಅಂತ ಪ್ಲೇಯರ್ಗಳು ಬೇಕು ಅಂತ ಹೇಳಿ. ಸರ್, ಈಗ IPL ಇಂದ ನಮಗೆ ಒಳ್ಳೊಳ್ಳೆ ಪ್ಲೇಯರ್ ಸಿಕ್ಕಿದ್ರು. ಸೊ ಈ IPL ಪ್ರಭಾವ ಹೇಳಿ ಸರ್, ಹೇಗಿದೆ ಅಂತ? IPL ನೀವು T20 ವರ್ಲ್ಡ್ ಕಪ್ ಮಾಡಕ್ ಹೋದ್ರೆ T20 ವರ್ಲ್ಡ್ ಕಪ್ ಇಸ್ ಅನ್ ಇಂಟರ್ನ್ಯಾಷನಲ್ ಕ್ರಿಕೆಟ್. ಅಂದ್ರೆ ಅಲ್ಲಿಂದ ನಮಗೆ ಒಳ್ಳೊಳ್ಳೆ ಪ್ಲೇಯರ್ಸ್ ಇಲ್ಲಿಗೂ ಸಿಕ್ಕಿದ್ರು. ಅಲ್ಲ, IPL ಏನಂದ್ರೆ IPL ಇಸ್ ಅ ಕ್ಲಬ್ ಕ್ರಿಕೆಟ್. ಅದು ಫ್ರಾಂಚೈಸ್ ಬೇಸ್ಡ್ ಕ್ಲಬ್ ಕ್ರಿಕೆಟ್. ಅಲ್ಲಿ ಆಪರ್ಚುನಿಟಿ ಸಿಕ್ಕತ್ತೆ. ಅವರು ಯಂಗ್ಸ್ಟರ್ಸ್ ಬಂದ್ಬಿಟ್ಟು ಸೀನಿಯರ್ ಪ್ಲೇಯರ್ಸ್ ಜೊತೆ ಆಡ್ಬೇಕಾದ್ರೆ ಅವರು ಕಳೀತಾರೆ. ಆ ಕಾನ್ಫಿಡೆನ್ಸ್ ಲೆವೆಲ್ಸ್ ಬಂದೇ ಬರುತ್ತೆ. IPL ಇಂದ ಬೆನಿಫಿಟ್ ಆಗಿದೆ, 100% ಬೆನಿಫಿಟ್ ಆಗಿದೆ. ಯಾಕಂದ್ರೆ ಆಪರ್ಚುನಿಟೀಸ್ ಸಿಕ್ಕಿದ ತಕ್ಷಣ ಅವರು ದೇ ಆರ್ ಕಂಪೀಟಿಂಗ್ ವಿತ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್, ಸೀನಿಯರ್ ಕ್ರಿಕೆಟರ್ಸ್. ನಮ್ಮ 20-year-old ಬಾಯ್ಸ್ ಪ್ಲೇಯಿಂಗ್ ಅಗೇನ್ಸ್ಟ್ ಸಮ್ ಸೀನಿಯರ್ ಕ್ರಿಕೆಟರ್ಸ್ ಅವ್ರಿಗೆ ಜೋಶ್ ಇದ್ದೇ ಇರುತ್ತೆ. ಆಮೇಲೆ ಕಲಿತಾರೆ ಹೇಗೆ ಆಡ್ಕೋಬೇಕು, ಸಿಚುವೇಶನ್ ಅದೆಲ್ಲ ಕಲ್ತಿದ್ಮೇಲೆ IPL ಹಸ್ ಬೀನ್ ಅ ಗ್ರೇಟ್ ಸಕ್ಸಸ್. ಒಂದು ಫ್ರಾಂಚೈಸೀಸ್ಗೆ ದುಡ್ಡು ಬಂದಿರ್ಬೋದು, ಬಟ್ ಇಂಡಿಯನ್ ಕ್ರಿಕೆಟ್ಗಂತೂ ಒಂದು ಇದಾಗಿದೆ. ಬಟ್ ಅದೇ ಥರ ನೀವು ನೋಡಿದ್ರೆ IPLದು ಒಂದು ಕೊರತೆ ಇದೆ. IPLಗೆ ಆಡಿದವರೆಲ್ಲ ಟೆಸ್ಟ್ ಕ್ರಿಕೆಟ್ಗೆ ಆಡಿಸ್ತಿದ್ರು. ಅದೆಲ್ಲ ಆಗಿತ್ತು. IPL ಪರ್ಫಾರ್ಮೆನ್ಸ್ ಮಾಡಿದ್ರೆ ಅವ್ರವ್ರ ಟೀಮ್ ಅವರು ಅವ್ರವ್ರಿಗೆ ಪ್ರಮೋಟ್ ಮಾಡಿಕೊಂಡು ಸ್ವಲ್ಪ ಜನಕ್ಕೆ ಟೆಸ್ಟ್ ಕ್ರಿಕೆಟ್, ಒನ್ ಡೇ ಕ್ರಿಕೆಟ್ ಎಲ್ಲ ಆಡಿಸಿದ್ದಾರೆ. T20ನೇ ಬೇರೆ, 50 ಓವರ್ ಮ್ಯಾಚೇ ಬೇರೆ, ಟೆಸ್ಟ್ ಕ್ರಿಕೆಟೇ ಬೇರೆ. ಬಟ್ ಎಲ್ಲೋ ಅಲ್ಲಿ ಅವ್ನು IPL ನೋಡಿದ ತಕ್ಷಣ ನೋಡಿ. ಸೊ ರಂಜಿ ಟ್ರೋಫಿ ಯಾರು ಪರ್ಫಾರ್ಮ್ ಮಾಡ್ತಿದ್ರು ಡೊಮೆಸ್ಟಿಕ್ ಕ್ರಿಕೆಟ್, ಅವ್ರಿಗೆ ಕೊಡ್ಸಿರ್ಲಿಲ್ಲ. ಬಟ್ ಈಗ ಚೇಂಜ್ ಆಗಿದೆ, ಎಲ್ರಿಗೂ ಅರ್ಥ ಆಗಿದೆ. IPL ಇಸ್ ಜಸ್ಟ್ ಅ ಕ್ಲಬ್ ಕ್ರಿಕೆಟ್. ಅವತ್ತಿನ ದಿವಸ 2020 ಅವರಿಗೆ ಯಾರು ಹೊಡಿತಾರೋ ಅವತ್ತು ಅವ್ರು ಗೆಲ್ತಾರೆ. ಸೊ ನಿನ್ನೆ ನೋಡಿದ್ವಿ ಏನಾಯ್ತು ಮ್ಯಾಚು, ಇಂಡಿಯಾ ಬಾರಿಸ್ಬಿಟ್ರು. ಅವ್ರು ಫಸ್ಟ್ ಅವ್ರು ಟ್ಯಾಕ್ಟಿಕಲ್ ಬ್ಲಂಡರ್ ಮಾಡ್ತಾರೆ. ಟಾಸ್ ಗೆದ್ರೆ ನಮ್ಮ ಬ್ಯಾಟಿಂಗ್ ಕೊಡೋದು, ಟ್ಯಾಕ್ಟಿಕಲ್ ಬ್ಲಂಡರ್ ಕೊಟ್ಬಿಟ್ಟು ಆಮೇಲೆ ನಾವು ಸುಮ್ಮನೆ ಮ್ಯಾಚ್ನ ಎತ್ಕೊಂಡು ಹೋಗ್ಬಿಟ್ವಿ. 15 ಓವರ್ಗೆ 200 ರನ್ನು. ಸೊ ಅಲ್ಲೇ ಮುಗೀತು ಮ್ಯಾಚ್. ಸೊ ಅವ್ರು ಬಾಡಿದ್ಮೇಲೆ ಸೊ ಹುಮ್ಮಸ್ ಇದ್ದಿದ್ದಂದ್ರೆ ವಿ ವರ್ ಜಸ್ಟ್ ಫ್ಲೋಯಿಂಗ್. ಒಂದು 4 ವಿಕೆಟ್ ಬಿತ್ತು ಅಂತ ಹೇಳ್ಬೋದು, ದಡ್ಡ ಅಂದ್ಬಿಟ್ಟು. ಬಟ್ ಡಸಂಟ್ ಮ್ಯಾಟರ್, ಯಾಕಂದ್ರೆ ರನ್ಸ್ ಬೇಕಾಯ್ತು. ನಮಗೆ ರನ್ಸ್ ಬೇಕು. ನೀವು ವಿಕೆಟ್ ಬಿದ್ರು ಚಿಂತೆ. ಯಾಕಂದ್ರೆ ಒಂದು ಅಡ್ವಾಂಟೇಜ್ ಏನಾಗುತ್ತಂದ್ರೆ, ನೀವು 15 ಓವರ್ಗೆ ಒಂದೇ ವಿಕೆಟ್ ಕಳ್ಕೊಂಡು 200 ರನ್ ಇದ್ರೆ ನೆಕ್ಸ್ಟ್ 5 ಓವರ್ಸು ನೀವು ವಿಕೆಟ್ ಕಳ್ಕೊಂಡ್ರು ತೊಂದರೆ ಇಲ್ಲ. ಯಾಕಂದ್ರೆ ವಿಕೆಟ್ಸ್ ಅನ್ ಹ್ಯಾಂಡ್. ಇನ್ನು ರನ್ಸ್ ಬೇಕಷ್ಟೇ. ಮ್ಯಾಟರ್ ಏನಾಗೋದು ರನ್ಸ್. ವಿಕೆಟ್ ನೀವು 10 ವಿಕೆಟ್ ಬಿದ್ರು ಚಿಂತೆ ಇಲ್ಲ, ರನ್ಸ್ ಬೇಕಾಯ್ತು. ನೆನ್ನೆ ಆ ಹುಡುಗರು ಹಾಡು ತೋರಿಸ್ತರು. ನಾವು ಶಿವಮ್ ದುಬೆ ಮಾಡಿದ್ವು. ಹ್ಯಾಟ್ಸ್ ಆಫ್. ಅವ್ನು ಕೆಮೆಯೋ ಆ ಥರ ಪ್ಲೇಯರ್ನು ಭಾಳ ಕಡಿಮೆ ನೋಡ್ತಿರೋದು. ಈ ಥರ ಲಾಸ್ಟ್ ಫ್ಯೂ ಬಾಲ್ಸ್ ಬಂದು ಬಹಳ ಭರ್ಜರಿಯಾಗಿ ಹಾರ್ಗಳು ಹೊಡಿಯೋದು, ಅಗ್ರೆಸಿವ್ ಆಗಿ ಆಡೋದು. ಆಮೇಲೆ ಸುಮ್ಮನೆ ಹೊಡೆಯಲ್ಲ ಅವರು, ಪಕ್ಕಾ ಶಾಟ್ ಹೊಡಿತಾರೆ. ಹಾರ್ದಿಕ್ ಪಾಂಡ್ಯ ಒಂದು ಅಸಿಸ್ಟ್ ಮಾಡ್ಬೋದು, ಈಸ್ ಆಲ್ಸೋ ಗ್ರೇಟ್ ಹಿಟ್ಟರ್. ಬಟ್ ಶಿವಮ್ ದುಬೆ ತೋರಿಸ್ತಿರೋದೇನೆಂದ್ರೆ ಹೊಡೆಯೋ ಥರ ಹೊಡಿಬೇಕು. ಸೊ ಆ ಥರ ನೋಡಿದ್ರೆ ವಿ ಹ್ಯಾವ್ ಗ್ರೇಟ್ ಅಡ್ವಾಂಟೇಜ್ ವಿತ್ ದಿಸ್ ಯಂಗ್ಸ್ಟರ್. ಆ ಥರ ಇನ್ನೊಂದಷ್ಟು ಪ್ಲೇಯರ್ಸ್ ಬಂದರೆ ವಿ ಆರ್ ಆನ್ ಅ ಗುಡ್ ವಿಕೆಟ್ ಇನ್ ಟೇಬಲ್. ಖಂಡಿತ ಸರ್, ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಎಸ್, ಇನ್ನು ವಿಶ್ವ ಕ್ರಿಕೆಟ್ ಇತಿಹಾಸದಲ್ಲೇ ನಮ್ಮ ಭಾರತ ತಂಡ ಒಂದು ಹೊಸ ದಾಖಲೆಯನ್ನೇ ಬರೆದಿದೆ. ಎಲ್ಲರ ಆಸೆಯಂತೆ ನಮ್ಮ ತಂಡ ಅಂದರೆ ನಮ್ಮ ಭಾರತ ತಂಡ ಮತ್ತೊಮ್ಮೆ ಕಪ್ಪನ್ನು ತನ್ನ ಮುಡಿಗೇರಿಸಿಕೊಂಡಿದೆ. ಹೀಗಾಗಿ ಎಲ್ರಿಗೂ ಸಾಕಷ್ಟು ಹೆಮ್ಮೆ ಆಗ್ತಾ ಇದೆ. ಜೊತೆಗೆ T20 ವಿಶ್ವಕಪ್ ಟ್ರೋಫಿಯನ್ನ ಸತತ 2ನೇ ಬಾರಿ ತನ್ನಲ್ಲೇ ಉಳಿಸಿಕೊಂಡ ಮೊದಲ ತಂಡ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ. ಅಷ್ಟೇ ಅಲ್ಲ, ಇದು ಚುಟುಕು ಕ್ರಿಕೆಟ್ ಜಗತ್ತಿನಲ್ಲಿ ಭಾರತಕ್ಕೆ ಸಂದ 3ನೇ ಕಿರೀಟ. ಒಟ್ಟಾರೆಯಾಗಿ ಏಕದಿನ ಮತ್ತು T20 ಮಾದರಿಗಳನ್ನು ಗಣನೆಗೆ ತಗೊಂಡ್ರೆ ಭಾರತದ ಕೀರ್ತಿಗೇರಿದ ಇದು 5ನೇ ವಿಶ್ವಕಪ್ನ ಗರಿ. ಹೀಗಾಗಿ ಎಲ್ಲ ಅಭಿಮಾನಿಗಳು, ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ರೀತಿ ರಸದೌತಣ ಅಂತ ಹೇಳ್ಬೋದು. ಎಲ್ಲರೂ ಬೆಳಿಗ್ಗೆಯಿಂದ ಅಂದರೆ ನಿನ್ನೆ ಬೆಳಿಗ್ಗೆಯಿಂದ ಎಲ್ಲರೂ ಕೂಡ ಸಾಕಷ್ಟು ಪ್ರೇಯರ್ಸ್ ಮಾಡ್ತಾ ಇದ್ರು. ಗೆದ್ದು ಬಾ ಟೀಮ್ ಇಂಡಿಯಾ ಅಂತ ಎಲ್ಲರೂ, ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನವರು ಕೂಡ ವಿಶಸ್ ಮಾಡ್ತಾ ಇದ್ರು. ಅದೇ ರೀತಿ ನಮ್ಮ ಟೀಮ್ ಇಂಡಿಯಾ ಗೆದ್ದು ಬಂದೆ. ಸಾಕಷ್ಟು ಮೈನಸಸ್ ಇತ್ತು ಕೂಡ. ಅಂದರೆ ಸರ್ ಹೇಳ್ದಾಗೆ ಆಗಲೇ ಫೀಲ್ಡಿಂಗ್ನಲ್ಲಿ ಕೆಲವೊಂದಿಷ್ಟು ನ್ಯೂನ್ಯತೆ ಇತ್ತು, ಅದನ್ನು ಬೆಟರ್ಮೆಂಟ್ ಮಾಡ್ಕೊಳ್ಬಹುದಿತ್ತು. ಆದರೆ ಈ ಮಿಸ್ಟೇಕ್ಸ್ಗಳ ನಡುವೆಯೂ ಕೂಡ ನಮ್ಮ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಹಾಗೆ ನಾವು ನೋಡ್ತಾ ಇದ್ವಿ, ಅಭಿಷೇಕ್ ಶರ್ಮಾ ಅವರು ಔಟ್ ಆಫ್ ಫಾರ್ಮ್ ಇದ್ರು, ಹೀಗಾಗಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ನಾವು ಕೂಡ ಕಾಯ್ಕೊಂಡು ಕೂತಿದ್ವಿ. ಹಾಗೆ ಅವರನ್ನ ಒಂದು ರೀತಿ ಕೊಹ್ಲಿ ಅವರ ಸ್ಥಾನದಲ್ಲಿ ಎಲ್ಲರೂ ನೋಡೋದಕ್ಕೆ ಇಷ್ಟಪಡ್ತಾ ಇದ್ರು. ಅಂದರೆ ಅವರ ಒಂದು ಸ್ಥಾನವನ್ನು ಇವರು ತುಂಬ್ತಾರೆ ಎನ್ನುವಂಥದ್ದು ಅಭಿಮಾನಿಗಳ ಆಸೆ ಆಗಿತ್ತು. ಆದರೆ ಎಲ್ಲೋ ಒಂದು ಕಡೆ ನಾವು ಲೀಗಲ್ಲಿ ನೋಡಿದ್ವಿ ಅಥವಾ ಸೂಪರ್ 8ನಲ್ಲಿ ನೋಡಿದ್ವಿ, ಸೆಮಿಫೈನಲ್ಸಲ್ಲೂ ಕೂಡ ಅವರಿಂದ ಯಾವುದೇ ಆಟಗಳು ಒಳ್ಳೆ ಉತ್ತಮ ಪ್ರದರ್ಶನ ಬಂದಿರಲಿಲ್ಲ. ಹೀಗಾಗಿ ನಾವು ಡಿಸ್ಕಸ್ ಮಾಡಬೇಕಾದ್ರೆ ತುಂಬ ಸಲ ಮಾತಾಡಿದ್ವಿ,
ಲಾಸ್ಟಲ್ಲಿ ಅಂದರೆ ಫೈನಲ್ಸಲ್ಲಿ ಇವರು ಒಂದು ಕಮಾಲ್ ಮಾಡ್ತಾರೆ ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಎಲ್ಲರೂ ಇಟ್ಕೊಂಡಿದ್ರು. ಅದೇ ರೀತಿ ಅಭಿಷೇಕ್ ಶರ್ಮಾ ಅವರು ನಿನ್ನೆ ಆಡಿದ್ರು, ಒಂದು ಒಳ್ಳೆ ಇನ್ನಿಂಗ್ಸ್ನ ಸ್ಟಾರ್ಟಿಂಗಲ್ಲೇ ಇವರೆಲ್ಲ ಬಿಲ್ಡ್ ಮಾಡಿ ಕೊಟ್ಟರು. ಹೀಗಾಗಿ ಎಲ್ಲೊಂದು ಕಡೆ ಈಸಿಯಾಗಿ ನಮ್ಮ ತಂಡ ಅಂದರೆ ನ್ಯೂಜಿಲೆಂಡ್ ಹೀನಾಯವಾಗಿ ಸೋತಿದೆ ನಮ್ಮ ತಂಡದ ವಿರುದ್ಧ. ಹಾಗೆ ನಾವು ಸಂಜು ಸ್ಯಾಮ್ಸನ್ ಅವರ ಬಗ್ಗೆಯೂ ಕೂಡ ಮಾತಾಡಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಸ್ಟಾರ್ಟಿಂಗ್ ಒಂದಿಷ್ಟು ಪಂದ್ಯಗಳಲ್ಲಿ ಅವ್ರನ್ನ ಹೊರಗಡೆ ಇಟ್ಟಿದ್ರು. ಅದಾದಮೇಲೆ ಅವರು ಯಾವಾಗ ಟೀಮ್ಗೆ ಎಂಟ್ರಿ ಕೊಡ್ತಾರೆ ಪೂರ್ತಿಯಾಗಿ ಅವರ ಕಮಾಲ್ ಆಗ ಶುರುವಾಗುತ್ತೆ. ಎಸ್ ಸರ್, ನಾನಾಗಲೇ ಹೇಳ್ತಾ ಇದ್ದೆ ಸಂಜು ಸ್ಯಾಮ್ಸನ್. ಸೊ ಇವರು ಟೀಮ್ಗೆ ಬಂದಿದ್ದು ಹೇಗೆ ಅಂತ. ಅಲ್ಲ, ಈಗ ನೋಡಿ ಏನಾಯ್ತಂದ್ರೆ ಇವರಿಬ್ಬರು ಲೆಫ್ಟ್ ಹ್ಯಾಂಡ್ ಓಪನರ್ಸ್ ಇದ್ರು, ಅಭಿಷೇಕ್ ಶರ್ಮಾ ವರ್ಸಸ್ ಈಶನ್ ಕಿಶನ್. ಸೊ ಏನಾಗ್ತಿತ್ತು ಅಂದ್ರೆ ಬೌಲರ್ಸು ಅವ್ರು ಒಂದೇ ಲೈನ್ ಹಾಕೊಂಡು ಕೂತಿರ್ಬೋದು, ಅಟ್ಯಾಕ್ ಮಾಡ್ಕೊಂಡು ಎಲ್ಲ ಆಡ್ಬೋದು. ಸೊ ಟೀಮ್ ಮ್ಯಾನೇಜ್ಮೆಂಟ್ ಯೋಚಿಸ್ತಂದ್ರೆ ಈ ಚೇಂಜ್ ಮಾಡೋಣ ಕಾಂಬಿನೇಷನ್. ಸೊ ಈಶನ್ ಕಿಶನ್ ಕೇಳ್ತಾರೆ ಯಾರು ಓಪನರ್ ಮಾಡ್ತಾರೆ. ಸೊ ಅವಾಗ ಸಂಜು ಸ್ಯಾಮ್ಸನ್ ತರ್ತಾರೆ ಒಳ್ಳೆ. ಅವ್ರು ಬಂದಿದ್ದ ಕೂಡಲೇ ಅವ್ರು ಈ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ ಟೀಮ್ ಮ್ಯಾನೇಜ್ಮೆಂಟ್ ಯೋಚಿಸಿರಲಿಲ್ಲ ಹೇಳ್ಬೇಕಂದ್ರೆ. ಯಾಕಂದ್ರೆ ಅವ್ರ ಬಗ್ಗೆ ಅಷ್ಟು ಕಾನ್ಫಿಡೆನ್ಸ್ ತೋರಿಸಿರ್ಲಿಲ್ಲ. ಯಾಕಂದ್ರೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಒಳಗೆ ನಮ್ಮ ಕ್ಯಾಪ್ಟನ್ ಅವರೇ ಹೇಳ್ತಾರೆ, ಅವ್ರು ಒಂಥರ ಮಾತಾಡ್ತಾರೆ. ಯಾರೋ ಪ್ರಶ್ನೆ ಕೇಳ್ತಾರೆ ಮೀಡಿಯಾದವರು, ಯಾಕೆ ಸಂಜು ಸ್ಯಾಮ್ಸನ್ ಆಡಿಸ್ತಿಲ್ಲ ಅಂದ್ರೆ ನಗ್ನಗ್ತಾ ಹೇಳ್ತಾರೆ, ನಾನೇನು ಅಭಿಷೇಕ್ ಶರ್ಮನ ಬಿಟ್ಬಿಡಕ್ಕಾಗತ್ತಾ, ತಿಲಕ್ ವರ್ಮಾ ಬಿಟ್ಬಿಡಕ್ಕಾಗತ್ತಾ ಅಂದ್ಬಿಟ್ಟು ಒಂಥರ ಮಾತಾಡ್ತಾರೆ. ಸೊ ತೋರಿಸ್ತಿದೆ ದಟ್ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ. ಯಾವಾಗ ಬಂದು ಅವರು ಮ್ಯಾಚ್ ಗೆಲ್ಸ್ತಾರೋ ಅವನ್ನ ಗ್ರೇಟ್ ಕ್ರಿಕೆಟರ್ ಅಂತಾರೆ. ಬಟ್ ಆ ಹುಡುಗ ಏನಂದ್ರೆ ತಿರ್ಗಾ ಸಸ್ಟೈನ್ ಮಾಡ್ತಾರೆ, 2 ಮ್ಯಾಚ್ ಹೊಡಿತಾರೆ. ಎಸ್, ಅವರು ಟ್ಯಾಲೆಂಟ್ ಇದ್ದು ಪರ್ಫಾರ್ಮ್ ಮಾಡಿರಲಿಲ್ಲ. ಬಟ್ ನೀವು ಇದೇ ಅಭಿಷೇಕ್ ಶರ್ಮಕ್ಕೆ ನೀವು ಅವ್ರು ಫೇಲಿಯರ್ ಆಗ್ತಿದ್ರು ಆಡಿಸ್ತಿದ್ರಲ್ಲ. ಸೊ ನಿಮ್ಮ ಮೆಸೇಜ್ ಏನು ಕೊಡ್ತಿದ್ದೀರಾ ಬೇರೆ ಪ್ಲೇಯರ್ಸ್ಗೆ? ನೀನು ಎಷ್ಟೇ ಫೇಲಿಯರ್ ಆಗೋ ನಾ ಇದ್ದೀನಿ, ನೀನು ನೋಡ್ಕೊಳ್ಳಿ ಅಂದರೆ. ಅದೇ ನೀವು ಸಂಜು ಸ್ಯಾಮ್ಸನ್ನು ಅಥವಾ ತಿಲಕ್ ವರ್ಮಾಗೋ ಅಥವಾ ವಾಷಿಂಗ್ಟನ್ ಸುಂದರ್ಗೆ ನೀವು ಯಾಕೆ ಕೊಡಲ್ಲ? ವೈ ಓನ್ಲಿ ದಿಸ್ ಪರ್ಟಿಕ್ಯುಲರ್ ಪ್ಲೇಯರ್? ಸೊ ಯಾಕೆ ಬೇಕಾಯ್ತು? ಸೊ ಅದನ್ನ ನಾವು ನೋಡ್ತಿದ್ದಂದ್ರೆ ಆ ಆಟಿಟ್ಯೂಡ್ ತೋರಿಸ್ರಲ್ಲ ಕ್ಯಾಪ್ಟನ್. ಯಾಕಂದ್ರೆ ಟೀಮ್ನ ನೀವು ಚೆನ್ನಾಗಿ ಇಟ್ಕೋಬೇಕಂದ್ರೆ ಈ ತರ ಮಾತಾಡ್ಬಾರ್ದು. ಏನೋ ಗೆದ್ಬಿಟ್ಟಿದ್ದೀರಾ, ಗೆದ್ಬಿಟ್ಟು ಇವತ್ತು ಐ ಆಮ್ ಅ ಚಾಂಪಿಯನ್ ಓಡಾಡ್ಬೋದು. ಬಟ್ ಯಾವತ್ತೂ ನಾನು ಹೇಳ್ತೀನಿ, ಮಾತು ಹೇಳ್ತಾನೆ ಇರ್ತೀನಿ, ಕ್ಯಾಪ್ಟನ್ ಅವರ ಕೋಚ್ ಇಸ್ ಅಸ್ ಗುಡ್ ಅಸ್ ದ ಟೀಮ್. ಟೀಮ್ ಪರ್ಫಾರ್ಮ್ ಮಾಡಿದ್ರೆ ಕ್ಯಾಪ್ಟನ್ ಚೆನ್ನಾಗಿ ಕಾಣೋದು. ಕೋಚು ಅಷ್ಟೇ, ಟೀಮ್ ಪರ್ಫಾರ್ಮ್ ಮಾಡಿದ್ರೆ ಕೋಚಸ್. ಸೊ ಆ ಥರ ಇರ್ಬೇಕಾದ್ರೆ ಹ್ಯೂಮಿಲಿಟಿ ಬೇಕು ಒಂದು ಕ್ಯಾಪ್ಟನ್. ಒಂಥರ ಕೆಡ್ತಾಗೆ ಎಲ್ರ ಮುಂದೆ ಆ ಥರ ಮಾತಾಡೋದು ಸರಿ ಇಲ್ಲ. ಸೊ ಈಗೇನಾಯ್ತು, ಸಂಜು ಸ್ಯಾಮ್ಸನ್ ಬಂದು 3 ಮ್ಯಾಚ್ ಹೊಡೆದವ್ರೆ. ಆಮೇಲೆ ಅವ್ರು ತೋರಿಸಿದ್ರು, ನಾನು ಸ್ವಾರ್ಥಕ್ಕೆ ಆಡ್ತಿಲ್ಲ, ನಾನು ಟೀಮ್ಗೆ ಆಡ್ತಿದ್ದೀನಿ. ಆರಾಮಾಗಿ 100 ಹೊಡಿಬೋದಾಯ್ತು. ನಾಳೆ ಯಾವತ್ತು ನಾವೆಲ್ಲ ಆಡ್ಬೇಕಾದ್ರೆ ನಮ್ಮ ಕೋಚ್ಗಳು ನಾವೇನೋ 99 ಔಟ್ ಆದ್ರೂ 99 ಮರ್ತ್ಬಿಡ್ತೀವಿ. 100 ಹೊಡೆದ್ರೆ ಜ್ಞಾಪಕ ಇರುತ್ತೆ, 100 is 100 ಅನ್ನೋರು. ಸೊ ಅದು ಅವ್ನ ತಲೆಗೆ ಬರ್ಬೋದಾಯ್ತು. ಬಟ್ ಸ್ಟಿಲ್ ಇಲ್ಲ, ಟೀಮ್ಗೆ ಆಡಿದ್ರು. ಅದೇ ಥರ ಈಶನ್ ಇರಲಿ, ಯಾರೇ ಇದ್ರು ಟೀಮ್ಗೆ ಆಡಿದ್ದಾರೆ. ಸೊ ನಾ ಹೇಳೋದು, ಸಂಜು ಬಂದಿದೆ ಇದು ಆಪರ್ಚುನಿಟಿ ಒಂದೇ ಅಂದರೆ ಫೇಲಿಯರ್ ಆಗ್ತಿದ್ರು ನಮ್ಮ ಓಪನರ್ಸು, 2 ಲೆಫ್ಟ್ ಹ್ಯಾಂಡರ್ಸು. ಆ ಸ್ಪಿನ್ನರ್ಸ್ ತಂದಿದ ತಕ್ಷಣ ಇಬ್ಬರು ಹೋಗ್ತಾ ಇದ್ರು. ಸೊ ಈ ಸ್ಟೆಬಿಲಿಟಿ ಆಡೋಕ್ಕೆ ಆಮೇಲೆ ಅಲ್ಲಿ ಒಂದು ಸಂಜು ಸ್ಯಾಮ್ಸನ್ ಅಭಿಷೇಕ್ ಶರ್ಮಾಗೆ ಒಂದು ಪಾಠ ಕಳಿಸ್ತಾರೆ. ಎಲ್ಲ ಬಾಲ್ ಹೊಡಿಬೇಕಾಗಿಲ್ಲ, ಡಿಫೆಂಡ್ ಆಡೋ ಬಾಲ್ ಡಿಫೆಂಡ್ ಆಡಬೇಕು, ಹೊಡಿಯೋ ಬಾಲ್ ಹೊಡಿಬೇಕು ಅಂದ್ಬಿಟ್ಟು ಅವರು ರನ್ಸ್ ಹೊಡೆದವ್ರು. 97 ನಾಟ್ ಔಟ್, 89 ಹೊಡೆದವ್ರು. ನಿನ್ನೆ ಮ್ಯಾಚ್ ಎಷ್ಟು ಅಭಿಷೇಕ್ ಶರ್ಮಾಗೆ ಯಾರೋ ಈ ಥರ ಕಾನ್ಫಿಡೆನ್ಸ್ ಕೊಟ್ರೆ, ನನ್ಗೆ ಕೊಟ್ಟರು ಈ ಥರ ಕಾನ್ಫಿಡೆನ್ಸ್ ನಾನು ಬೀಸಾಕ್ತೀನಿ. ಸೊ ಒಂದು ಕ್ರಿಕೆಟ್ ಒಳಗೆ ನಾವು ಯಾವತ್ತೂ ಹೇಳ್ತೀವಿ, ಇಂಗ್ಲೀಷ್ ಒಳಗೆ ಒಂದು ಹ್ಯಾಡೇಜ್ ಇದೆ, ಯು ಪ್ಲೇ ವಿತ್ ಸ್ವೋರ್ಡ್, ಯು ಡೈ ವಿತ್ ಸ್ವೋರ್ಡ್ ಅಂದ್ಬಿಟ್ಟು. ನೀ ಕತ್ತಿಯೊಳಗೆ ಆಡಿದ್ರೆ ನೀನು ಕತ್ತಿಯೊಳಗೆ ಸಾಕಿ. ಕ್ರಿಕೆಟ್ ಒಳಗೂ ಅದೇ ಮಾತು. ಸೊ ನೀವು ಎಲ್ಲ ಮ್ಯಾಚು ಹೊಡೆಯೋಕ್ಕಾಗಲ್ಲ. 10 ಮ್ಯಾಚ್ ಹೋಗಿ 4 ಮ್ಯಾಚ್ ದೊಡ್ಡದಾಗ ಒಂದು ಆಡ್ಕೋಬೋದು, ಮಿಕ್ಕಿದ ಮ್ಯಾಚ್ ನಿಂಗೆ ರನ್ಸ್ ಬರಲ್ಲ. ಸೊ ಅದು ಇವ್ರು ಬರಬೇಕು ಅಭಿಷೇಕಿಗೆ. ಇಷ್ಟೆಲ್ಲ ಆಗಿದ್ಮೇಲೆ ನಾವು ಈ ಶುಡ್ ಲರ್ನ್, ನಾನು ಇದು ಈ ಥರನೂ ಕ್ರಿಕೆಟ್ ಆಡಬೇಕು, ನಾವು ಹೊಡಿಬೋದು ಅಂದ್ಬಿಟ್ಟು. ಯಾಕೆಲ್ಲ ಬಾಲ್ ಬೀಸಬೇಕು, ಹೊಡಿ ಬಡಿ ಆಟ ಬೇಕಾಗಿಲ್ಲ. ಸೊ ಸಂಜು ಹಸ್ ಶೋನ್ ದಟ್, ಶಿವಮ್ ದುಬೆ ಶೋನ್ ದಟ್. ಸೊ ಎಲ್ಲ ಒಂದು ಕಡೆ ನೀವು ಸಂಜು ಇವತ್ತು ಬಂದ್ಬಿಟ್ಟು ಬಿಕಾಸ್ ಈಸ್ ದ ಹೀರೋ. ನಾವು ವೆಸ್ಟ್ ಇಂಡೀಸ್ ಮೇಲೆ ಸೋತಿದ್ರೆ ಥ್ಯಾಂಕ್ ಯುನೇ, ಇವತ್ತು ಮಾತಾಡ್ತಿರ್ಲಿಲ್ಲ ನಾವು. ಆ ಹುಡುಗ ಅವತ್ತು ನಿಂತು ಆಡಿದ್ಗೆ ನಾವು ಗೆದ್ವಿ, 97 ನಾಟ್ ಔಟ್. ಸೊ ಈಗ ಯಾವತ್ತು ನಾವು ಹೇಳ್ಕೋಬೇಕು, ಯಾರು ಕ್ಯಾಪ್ಟನ್ ಇದ್ರು ಮಾತಾಡ್ಬೇಕಾದ್ರೆ ನಿಮ್ಮ ಪ್ಲೇಯರ್ಸ್ ಬಗ್ಗೆ ರೆಡಿಕ್ಯೂಲ್ ಮಾಡಬಾರ್ದು. ನಾನು ನೋಡಿದ್ದೀನಿ, ಯಾಕಂದ್ರೆ ನಾನು ಕ್ರಿಕೆಟ್ ಭಾಳ ವರ್ಷಗಳಿಂದ ಬರ್ಕೊಂಡು ಬಂದವನು. ಸೊ ನಾನು ಎಂತೆಂಥ ಕ್ಯಾಪ್ಟನ್ಗಳು ನೋಡಿದ್ದೀನಿ, ಹೇಗೆ ಅವ್ರ ಪ್ಲೇಯರ್ಸ್ನ ಹೇಗೆ ಡಿಸ್ಕ್ರಿಮಿನೇಟ್ ಮಾಡ್ತಾರೆ,
ಯಾರಿಗೆ ಬ್ಯಾಕ್ ಮಾಡ್ತಾರೆ. ಈಗ ಗಂಭೀರ್ ನೋಡಿ ಕೋಚ್, ಅವ್ರು ಬೇಕಿರೋ ಪ್ಲೇಯರ್ ಬೇಕು, ಹರ್ಷಿತ್ ರಾಣಾ ಅವ್ರು ಬೇಕು ಅಂದ್ಬಿಟ್ಟು. ಯಾಕೆ ಬೇರೆ ಯಾರು ಇಲ್ವಾ ಭಾರತದೊಳಗೆ? ಬೇರೆ ಯಾರು ಪ್ಲೇಯರ್ಸ್ ಇಲ್ವಾ? ಇಲ್ಲ ನಾನು ಕಾನ್ಫಿಡೆನ್ಸ್ ಕೊಟ್ಟಿದ್ದೆ ನಂಗೆ ಬೇಕು ಅಂದ್ಬಿಟ್ಟು. ನೀವು ಕೊಟ್ರಿ, ಬೇರೆಯವ್ರಿಗೂ ಕೊಡ್ರಿ ಆ ಥರ ಚಾನ್ಸ್ಗಳು. ನಿಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಒಬ್ಬನ ಮೇಲೆ ಇರ್ಬೇಕಂದ್ರೆ ನೀವು ಬೇರೆಯವ್ರಿಗೂ ತೋರಿಸಿ ಕಾನ್ಫಿಡೆನ್ಸು. ಸೊ ಇದು ಒಂದು ಆಟಿಟ್ಯೂಡ್ ಇದೆ ನಮ್ಮ ಇದ್ರೊಳಗೆ, ಟೀಮ್ ಒಳಗೆ. ಅದು ಚೇಂಜ್ ಆಗಬೇಕು ಫಾರ್ ಗುಡ್ ಆಫ್ ಕ್ರಿಕೆಟ್. ಇವತ್ತು ಗೆದ್ದಿದ್ದಾರೆ, ಎಸ್ ವಿ ಆರ್ ಫೀಲಿಂಗ್ ಗುಡ್, ಬಟ್ ಮುಂದಕ್ಕೆ ನಾನು ಇನ್ನೂ ಚೆನ್ನಾಗಿ ಆಗ್ಬೇಕಂದ್ರೆ ಈ ಆಟಿಟ್ಯೂಡ್ ಹೋಗ್ಬೇಕು. ನನ್ನ ಹುಡುಗ ನಾನು ಆಡಿಸ್ತೀನಿ ಅಂತಿಲ್ಲ, ಅವ್ನು ನನ್ನ ಜೊತೆ IPL ನನ್ನ ಟೀಮ್ ಒಳಗಿದ್ದ, ಸೊ ನಾನು ಕುದುರೆನ ಓಡಿಸ್ತೀನಿ, ಡಾರ್ಬಿಗೂ ಓಡಿಸ್ತೀನಿ, ಜಿಮ್ಖಾನಾಗೂ ಓಡಿಸ್ತೀನಿ. ಅದು IPL ಮತ್ತೆ ಮತ್ತೆ ಚಾನ್ಸ್ ಕೊಡ್ತೀನಿ ಅಂತ ಅಲ್ಲ, IPL ಇಸ್ ಜಸ್ಟ್ ಜಿಮ್ಖಾನಾ ರೇಸ್, ವರ್ಲ್ಡ್ ಕಪ್ ಇಸ್ ಡಾರ್ಬಿ. ಸೊ ಅದು ನಮ್ಮ ಅರ್ಥ ಮಾಡ್ಕೋಬೇಕು. ಎಲ್ಲ ನಮ್ಮ ಕೋಚ್ಗಳಿಗೆ ಹೇಳೋದು, ಕ್ಯಾಪ್ಟನ್ಗೆ ಹೇಳೋದು, ಲರ್ನ್ ಟು ಬಿ ಹಂಬಲ್. ಅದೇ ಬೇರೆ ಕೋಚ್ ಕ್ಯಾಪ್ಟನ್ಸ್ ನೋಡಿದ್ದೀವಿ ನಾವು, ಹೇಗೆ ಟೀಮ್ನ ಮುಟ್ಕೊ ಬರ್ತಾರೆ, ಹೇಗೆ ಒಂದೊಂದು ಪ್ಲೇಯರ್ ಅವ್ರು 100% ಕಾನ್ಫಿಡೆನ್ಸ್ ಕೊಟ್ಕೊಂಡು ಬರ್ತಾರೆ. ಯಾರು ಒಂದು ಕ್ಯಾಪ್ಟನ್ ಬಂದ್ಬಿಟ್ಟು TV ಮುಂದೆ ಕೂತ್ಕೊಂಡು ನಾನು ಹಿಂಗೆ ಆಡ್ಸೋದವ್ರನ್ನ ನಾನು ತಿಲಕ್ ವರ್ಮನ ಕೂರ್ಸೋದ, ಅಭಿಷೇಕ್ ಶರ್ಮಾ ಕೂತ್ಕೊಂಡು ಯಾವತ್ತೂ ಮುಂದಕ್ಕೆ ಆಗಬಾರ್ದು. ಹೋಪ್ ಯಾರಾದ್ರೂ ಇವನಿಗೆ ಪಾಠ ಹೇಳ್ಕೊಡ್ತಾರೆ ಅಂತ ಕಾಣುತ್ತೆ. ಬಟ್ ಈಗಲೂ ಅರ್ಥ ಆಗಿರುತ್ತೆ, ಅಯ್ಯೋ ನಾನು ಹೇಳಿದ್ದು ಇವಾಗ ಅವನಿಗೆ ಎಂಬಾರಸ್ಮೆಂಟು. ಸೊ ಟೀಮ್ ಶೇರಿಂಗ್ ದ ಸೇಮ್ ಡ್ರೆಸ್ಸಿಂಗ್ ರೂಮ್. ನೀವು ನಾನು ನಿಮಗೆ ಕಾನ್ಫಿಡೆನ್ಸೇ ಕೊಟ್ಟಿಲ್ಲ, ನೀವು ಹೊಡೆದ್ಬಿಟ್ಟು ಬಂದು ಮ್ಯಾಚ್ ಬೇರೆ ಕೇಳಿಸ್ಕೊಡ್ತಿದ್ದೀರಾ. ನಾನು ಎಲ್ಲಿ ನೋಡ್ಬೇಕು ನಿಮ್ಮನ್ನ? ನಾ ಬಂದು ತಪ್ಕೋಬೋದು, ಓ ಗ್ರೇಟ್, ಗುಡ್ ಮ್ಯಾನ್ ಅನ್ಬೋದು. ಬಟ್ ಒಳಗಡೆ ಉರಿತಾ ಇರತ್ತೆ, ಏನೋ ಮಾಡಿದೀನಿ ಕೇಳ್ಕೊಂಡು ಬಂದೇ ಬರುತ್ತೆ. ಇಟ್ಸ್ ಹ್ಯೂಮನ್ ನೇಚರ್. ಯಾರೇ ಗ್ರೇಟ್ ಪ್ಲೇಯರ್ ಇರಲಿ. ಈಗ ಒಂದು ನಮ್ಗೆ ಜ್ಞಾಪಕ ಇರೋದಂದ್ರೆ ಸಚಿನ್ ತೆಂಡೂಲ್ಕರ್ 100 ಹತ್ರ ಹತ್ತಿತ್ತು, 194 ಬ್ಯಾಟಿಂಗ್ ಆಡ್ತಿದ್ರು. ಟ್ರಾವೆಲ್ ಡಿಕ್ಲೇರ್ ಮಾಡ್ಬಿಟ್ರು ಪಾಕಿಸ್ತಾನ ಮೇಲೆ. ಅದು ಒಂದಷ್ಟು ದಿನ ನಡೀತು. ಸೊ ಸಚಿನ್ಗೆ ಯಾಕೆ ವೈ ಡಿಡ್ ಯು ಡಿಕ್ಲೇರ್? ಗ್ರೇಟ್ ಪ್ಲೇಯರ್ಸು, ಗ್ರೇಟ್ ಫ್ರೆಂಡ್ಸ್, ಬಟ್ ಆದ್ರೂ ನೋಡಿ ಅದು ಎಷ್ಟೋ ವರ್ಷಗಳಾಯ್ತು ಟು ಗೆಟ್ ಕ್ಲಾರಿಫಿಕೇಶನ್. ದ್ರಾವಿಡ್ ಈ ಕಡೆ ಮಾತಾಡ್ತಿಲ್ಲ, ಈ ಕಡೆ ಸಚಿನ್ ಸುಮ್ಮನೆ ಇರ್ತಿಲ್ಲ, ಮೀಡಿಯಾಗಂತೂ ಹಬ್ಬ, ಅದು ಜನಕ್ಕೆ ಫ್ಯಾನ್ಸ್ಗೊಂದು ಹಬ್ಬ. ಸೊ ಈ ಥರ ಸಿನಾರೋಸ್ ಬಂದೇ ಬರುತ್ತೆ. ಇನ್ನೊಂದು ಕಡೆ ನಮ್ಮ ಜ್ಞಾಪಕ ಬರೋದಂದ್ರೆ ಶಾರ್ಜಾ ಒಳಗೆ ಆಡ್ತಾ ಇದ್ದೀವಿ, ಇವರು ಸಚಿನ್ 100 ಮೇಲೆ 100 ಹೊಡ್ತಿದ್ದಾರೆ. ಈ ಕಡೆ ಸೌರವ್ ಗಂಗೂಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮೀಡಿಯಾಗೆ, ಇವರು ಅವ್ರವ್ರಿಗೆ ಆಡ್ಕೋತಿದ್ದಾರೆ ಪರ್ಸನಲ್ ಆಗಿ ಅಂತ. ಸೊ ಯು ವಾಸ್ ಟ್ರೈಂಗ್ ಟು ಅಕ್ಯೂಸ್ ಸಚಿನ್ ಪರ್ಸನಲ್ ಆಗಿ ಆಡ್ತಿದ್ದಾರೆ. ಆ ಥರ ಎಲ್ಲ ಬಂದಾಗ ಏನಾಗುತ್ತೆ, ಇಟ್ ರಿಫ್ಲೆಕ್ಟ್ಸ್, ಇಟ್ ಎಫೆಕ್ಟ್ಸ್ ದಿ ಕೆಮಿಡರಿ ಇನ್ ದಿ ಡ್ರೆಸ್ಸಿಂಗ್ ರೂಮ್. ಯಾಕಂದ್ರೆ ನಾವು ಕಣ್ಣು ಮುಂದೆ ನಿಂತ್ಕೊಂಡು ಮಾತಾಡಬೇಕಲ್ಲ, ನಾನು ಹಿಂಗೆ ನೋಡ್ಕೊಂಡು ಮಾತಾಡೋಕ್ಕಾಗಲ್ಲ, ಯಾಕಂದ್ರೆ ಮುಂದೆ ಮಾಡ್ಬೋದು. ಸೊ ಅದೆಲ್ಲ ಆಗತ್ತೆ. ಬಟ್ ಮೆಚ್ಯೂರಿಟಿ ಒಳಗೆ ದೇ ಸೇ ಟೀಮ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಮೈ ಈಗೋ. ಸೊ ಸಚಿನ್ ಹ್ಯಾಡ್ ದಟ್ ಗ್ರೇಟ್ನೆಸ್, ರಾಹುಲ್ ಹ್ಯಾಡ್ ದಟ್ ಗ್ರೇಟ್ನೆಸ್, ಈವನ್ ಗ್ರೇಟರ್ ವಾಸ್ VVS ಲಕ್ಷ್ಮಣ್. ಸೊ ಇವತ್ತು ಸೂರ್ಯ ಗೆದ್ದಿರ್ಬೋದು, ಟುಡೇ ಎವ್ರಿಬಡಿ ಇಸ್ ಟಾಕಿಂಗ್ ಸೂರ್ಯ ಗ್ರೇಟ್ ಕ್ಯಾಪ್ಟನ್ ಅಂದ್ಬಿಟ್ಟು, ಬಟ್ ವಾಟ್ ದ ಕ್ಯಾಪ್ಟನ್ ಡಿಡ್ ಇಸ್ ನಾಟ್ ಪಾರ್ಡ್ನಬಲ್. ಖಂಡಿತ ಸರ್, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ ಚಿತ್ರದುರ್ಗದಿಂದ, ಶಿವಪ್ಪ ನಾಯ್ಕ ಅಂತ. ನಮಸ್ತೆ. ನಮಸ್ತೆ. ಓಕೆ, ಕಾಲ್ ಕಟ್ ಆಗಿದೆ ಸರ್. ಈಗ ಇನ್ನೊಂದು ಕಡೆ ನೀವು ಸಂಜು ಸ್ಯಾಮ್ಸನ್ ಬಗ್ಗೆ ಹೇಳ್ತಾ ಇದ್ರಿ, ಅವರ ಈ ಗೆಲುವು ಮುಂದೆ ಅವರ ಕ್ರಿಕೆಟ್ ಕರಿಯರ್ಗೆ ಎಷ್ಟು ಪ್ಲಸ್ ಆಯಿತು ಸರ್? ಅಲ್ಲ, ಈಗ ಅವ್ರ ಮೇಲೆ ಎಲ್ಲ ನಂಬಿಕೆ ಬಂದ್ಬಿಟ್ಟಿದೆ. ಈಗ ಎಲ್ಲರೂ ನಂಬಿಕೆ ಆಗ್ಬಾರ್ದು. ಈ ಕ್ರಿಕೆಟ್ ಒಳಗೆ ಏನಾಗುತ್ತಂದ್ರೆ, ನಾರ್ಮಲಾಗಿ ಎಕ್ಸ್ಪರ್ಟ್ಸ್ ಹೇಳೋದು, ನಾವೆಲ್ಲ ನೋಡ್ಕೊಂಡು ಬಂದೇ ಇರೋದು ಎಷ್ಟೋ ವರ್ಷಗಳಿಂದ, ಈ 27 to 34 ಇಸ್ ಯುವರ್ ಮೆಚ್ಯೂರ್ ಏಜ್. ಬ್ಯಾಟ್ಸ್ಮನ್ ವಿಲ್ ಬಿ ಇಟ್ ಇಸ್ ಪೀಕ್. 27-28ಗೆ ಮೆಚ್ಯೂರಿಟಿ ಬರುತ್ತೆ ಬ್ಯಾಟ್ಸ್ಮನ್ಗೆ. ಈಗ ಹ್ಯೂಮನ್ ಬೀಯಿಂಗ್ಸ್ ಒಳಗೆ ಸೈಕಾಲಜಿಸ್ಟ್ ಹೇಳೋದು 21 ಇಯರ್ಸ್ಗೆ ನಮ್ಮ ಮೆಚ್ಯೂರಿಟಿ ಫುಲ್ ಬರೋದು. ವಿ ಆರ್ ಏಬಲ್ ಟು ಗೆಟ್ ದ ಫುಲ್ ವಿಷನ್. ಸೊ ಆ ಥರ ನೀವು ಕ್ರಿಕೆಟ್ ಒಳಗೆ ನೋಡೋಕೆ ಹೋದರೆ 27-28 ಇಸ್ ಅ ಬ್ಯಾಟ್ಸ್ಮನ್ ಮೆಚ್ಯೂರಿಟಿ ಬರುತ್ತೆ. ಅವಾಗಿಂದ ನೀವು 34 ತನಕ ಯು ವಿಲ್ ಬಿ ಅಟ್ ದ ಟಾಪ್ ಆಫ್ ಯುವರ್ ಗೇಮ್. ನೀವು ನೋಡ್ತಾ ಇರ್ತೀರಾ. ಸೊ ಈಗ ಅವ್ರು 31, ಅವ್ರಿಗೇನಾದ್ರು ಒಳ್ಳೆ ಆಪರ್ಚುನಿಟಿ ಕೊಟ್ಟು ಈ ಥರ ಕಾನ್ಫಿಡೆನ್ಸ್ ಕೊಟ್ಟರೆ ಟಿಲ್ 34 ವಿಲ್ ಬಿ ಡಾಮಿನೇಟಿಂಗ್. ಸೊ ಅವ್ರಿಗೇನು ಎಷ್ಟು ಮಟ್ಟಕ್ಕೆ ಆಗಿದೆ ಅಂದರೆ, ನನಗೂ ಅರ್ಥ ಆಗ್ತಿರ್ಲಿಲ್ಲ, ಯಾಕೆ ಪ್ಲೇಯರ್ನ ಹಿಂಗೆ ಇದು ಮಾಡ್ತಾರೆ, ಪರ್ಫಾರ್ಮಿಂಗ್. ಎಸ್, ಎಲ್ಲರೂ ಫೇಲಿಯರ್ ಆಗ್ತಾರೆ, ಒಬ್ಬರಿಬ್ಬರು ಅಲ್ಲ, ಎಲ್ಲರೂ ಫೇಲಿಯರ್ ಆಗ್ತಾರೆ. ಬಟ್ ಈ ಥರ ನೀವು ಮಾಡೋದು ಸರಿಗೆ ಹೋಗಲ್ಲ ಅಂದ್ಬಿಟ್ಟು ನೀವು ಕೇರಳ ತಗೊಳ್ಳಿ. ಕೇರಳ ಒಳಗೆ ಏನಾಗುತ್ತೆ ಅಂದರೆ, ಇವರು ಕೇರಳ ಒಳಗೆ ಅಲ್ಲಿನ ಸೆಕ್ರೆಟ್ರಿ ಸಂಜು ಸ್ಯಾಮ್ಸನ್ಗೆ ಯಾವುದೋ ಪಾರ್ಟಿಗೆ ಕರೆಯೋಕ್ಕೆ ಹೇಳ್ತಾರೆ, ಯಾವುದೋ ಮನೆ ಹೌಸ್ ವಾರ್ಮಿಂಗ್ ನೀವು ಬರಬೇಕು ಅಂದ್ಬಿಟ್ಟು. ಅವ್ರ ಪಾಪ ಫ್ಯಾಮಿಲಿ ಇದ್ದಾರೆ, ಅವ್ರು ಬೇರೆ ಕಮಿಟ್ಮೆಂಟ್ ಇದೆ, ನಾನು ಬರೋಕ್ಕಾಗಲ್ಲ ಅಂದ್ಬಿಟ್ಟು. ಅಲ್ಲಿ ಈಗೋ ಪ್ರಾಬ್ಲಮ್. 3 ಪೈಸಾ ಕ್ರಿಕೆಟ್ ಆಡಿಲ್ಲ ಮನುಷ್ಯ, ಅವನು ಸೆಕ್ರೆಟ್ರಿ. ಅವ್ನು ಬಂದ್ಬಿಟ್ಟು ಇವ್ರ ಮೇಲೆ ಟೀಮ್ ಒಳಗೆ ಆಡ್ಸಲ್ಲ ಅಂದ್ಬಿಟ್ಟು
ಟೀಮಿಂದ ಎತ್ಬಿಟ್ರು, ಕೇರಳ ಟೀಮಿಂದ. ಓಕೆ, ಹಾ ಹಾ. ಆವಾಗ ದೊಡ್ಡ ರಂಪ ಆಯ್ತು, BCCI ಎಲ್ಲ ಇನ್ವಾಲ್ವ್ ಆಗಿ ಏನ್ ಹಿಂಗಾಗಿದೆ. ಆಮೇಲೆ ನೋಡಿದ್ರೆ ಕೊನೆಗೆ ಬಂದಿದ್ದ ಸ್ಟೋರಿ ಅಂದ್ರೆ ಇವ್ರು ಯಾವ್ದೋ ಗೃಹ ಪ್ರವೇಶಕ್ಕೆ ಕರೆದಿದ್ದು, ಇವ್ನು ಬರ್ಲಿಲ್ಲ, ಇವನಿಗೆ ಪಾಠ ಕಳಿಸ್ಬೇಕು, ಇವ್ನು ದೊಡ್ಡ ಪಾರ್ಟಿ ಅಂದ್ಬಿಟ್ಟು ಪರ್ಸನಲ್ ಇದು. ಸೊ ಈ ತರ ಮಾಡ್ಕೊಂಡ ಹುಡುಗನ್ನ ಎಷ್ಟು ಇನ್ಕ್ರಿಮಿನೇಷನ್ ಆಗಿದೆ ಅವನ ಮೇಲೆ ಅಂದ್ರೆ, ಪಾಪ ಈಸ್ ಗುಡ್ ಬಾಯ್. ಗವಾಸ್ಕರ್ ಹೇಳ್ತಾರೆ, ಗವಾಸ್ಕರ್ ಬಾಯ್ ಬಿಟ್ಟು ಹೇಳಲ್ಲ ಯಾವತ್ತು ಒಳ್ಳೆ ಮ್ಯಾನ್ ಅಂದ್ಬಿಟ್ಟು. ಈಸ್ ಇಸ್ ಅ ಗುಡ್ ಬಾಯ್ ಅಂತಾರೆ. ರವಿಶಾಸ್ತ್ರಿ ಹೇಳ್ತಾರೆ. ಖಂಡಿತ ಸರ್, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಕೊಡ್ಗಿಂದ ಶ್ರೀಧರ್ ಅಂತ. ನಮಸ್ತೆ. ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಎಸ್ ಸರ್, ಇನ್ನು 3ನೇ ಬಾರಿ ನಮ್ಮ ಭಾರತ ತಂಡ ಚಾಂಪಿಯನ್ ಆಗಿದೆ. ಎಷ್ಟು ಖುಷಿ ಆಗ್ತಾ ಇದೆ, ಏನ್ ಹೇಳ್ತೀರಾ? ಖುಷಿ ಆಗ್ತಿದೆ ಅನ್ನೋದಕ್ಕಿಂತ ನಮ್ಮ ಭಾರತ ತಂಡ ನಿಜವಾಗ್ಲೂ ಗ್ರೇಟ್. ಯಾಕೆಂದ್ರೆ ಎಷ್ಟು ನಮ್ಮ ಭಾರತ ದೇಶದ ಪ್ರಜೆಗಳಿದ್ದಾರೆ ಹಿಂದೂಸ್ತಾನದಲ್ಲಿ, ಅಷ್ಟು ಜನಗಳಿಗೆ ಅಷ್ಟೊಂದು ಖುಷಿ ಆಗಿದೆ. ಪಟಾಕಿ ಹಚ್ಚಿದ್ದಾರೆ, ಸಿಹಿ ಹಂಚಿದ್ದಾರೆ. ಹೌದು, ಹೇಳಿ ಸರ್. ತುಂಬಾ ಖುಷಿ ಸರ್. ನಿಮಗೆ ಯಾರು ಇಷ್ಟ, ಯಾವ ಪ್ಲೇಯರ್ ಇಷ್ಟ ನಿಮ್ಗೆ? ನಮ್ಗೆ ನಮ್ಮ ಇಂಡಿಯನ್ ಪ್ಲೇಯರ್ ಎಲ್ಲರೂ ಇಷ್ಟ. ಅದರಲ್ಲಿ ಬುಮ್ರಾ 4 ವಿಕೆಟ್ ತೆಗೆದ್ರು. 4 ವಿಕೆಟ್ ತೆಗೆದು ದೊಡ್ಡ ಗ್ರೇಟ್ ಅಲ್ಲ, ಆದ್ರೂ ಅವ್ರು ಗ್ರೇಟೇ. ಆದ್ರೆ ಆ ಸ್ಕೋರ್ ಮಾಡಿದ್ರು ನೋಡಿ 255. ಹೌದು, ಅವ್ರಗಳ ಗ್ರೇಟ್ ನಮ್ಗೆ. ಸೊ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಅವ್ರನ್ನ ಮಿಸ್ ಮಾಡ್ಕೊಂಡ್ರೆ ಈ ಬಾರಿ ಹೇಗೆ? ಹೌದು. ಸೊ ಯಾವ ಮ್ಯಾಚ್ ಥ್ರಿಲ್ಲಿಂಗ್ ಆಗಿತ್ತು ಸರ್ ನಿಮ್ಗೆ ಈ ಬಾರಿ? ಯಾವ ಮ್ಯಾಚ್ ಸಖತ್ ಥ್ರಿಲ್ಲಿಂಗ್ ಆಗಿತ್ತು ನಿಮ್ಗೆ ಈ ಬಾರಿ? ಪಾಕಿಸ್ತಾನದ ಜೊತೆ ಆಡುದಲ್ಲ ಅವಾಗ ಪಟಾಕಿ ನೋಡಿಸ್ತು. ಆದ್ರೆ ನಿನ್ನೆ ಗೆದ್ದಾಗ ನಾವು ಪಟಾಕಿ ಉಡಿಸ್ಲಿಲ್ಲ. ಯಾಕಂದ್ರೆ ನ್ಯೂಜಿಲೆಂಡ್ ಅವರು ನಮ್ಮವರೇ, ಇಂಡಿಯನ್ಸ್ ನಮ್ಮವರೇ. ಆದ್ರೆ ಪಾಕಿಸ್ತಾನ ವಿರುದ್ಧ ಅಂತ ಹೇಳಿ ಮ್ಯಾಚ್ ಬಂದಾಗ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಪಟಾಕಿ ಉಡಿಸ್ತೀವಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ಅವರೇ, ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಬೆಂಗಳೂರಿಂದ ಜಯರಾಜ್ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಿನ್ನೆ ಮ್ಯಾಚ್ ನಮ್ಮ ಭಾರತ ತಂಡ 3ನೇ ಬಾರಿ ಚಾಂಪಿಯನ್ ಆಗಿದೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಚೆನ್ನಾಗಿ ಆಡಿದ್ದಾರೆ. ಆದ್ರೂ ನಮ್ಮ ಸಂಜು ಸ್ಯಾಮ್ಸನ್ ಅವರಿದಾರಲ್ಲ, ಅವರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ನಿಮ್ಗೆ ಯಾರು ಸರ್ ಫೇವ್ರೆಟ್? ನಮ್ಗೆ ಇವರು ಹಾರ್ದಿಕ್ ಪಾಂಡ್ಯ. ಸೊ ನಿನ್ನೆ ಯಾರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು? ನಿನ್ನೆ ಸಂಜು ಸ್ಯಾಮ್ಸನ್ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಸೊ ಇಲ್ಲಿವರೆಗೂ ಯಾವ ಮ್ಯಾಚ್ ನಿಮಗೆ ತುಂಬಾ ಥ್ರಿಲ್ಲಿಂಗ್ ಅಂತ ಅನಿಸ್ತು? ನಮಗೆ ಇಂಗ್ಲೆಂಡ್ ಮತ್ತೆ ನಿನ್ನೆ ಆಡಿದ ಮ್ಯಾಚ್. ಓಕೆ, ಸೊ ಇಂಗ್ಲೆಂಡ್ ವಿರುದ್ಧದ ಮ್ಯಾಚ್ ಚೆನ್ನಾಗಿತ್ತು. ಹೌದೌದು, ಅದು 7 ರನ್ನಿಂದ ಗೆದ್ರಲ್ಲ, ಅದು ಥ್ರಿಲ್ ಆಗಿತ್ತು ಮ್ಯಾಚ್. ಇದು ಜಾಸ್ತಿ ರನ್ನಿಂದ ಗೆದ್ದಿದ್ದಾರೆ, ಇದು 91 ಏನೋ. ಹೌದೌದು. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಸರ್, ಈಗ ಒಬ್ಬೊಬ್ಬರೇ ಪ್ಲೇಯರ್ ಬಗ್ಗೆ ನಾವು ಮಾತಾಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಈಗ ಬುಮ್ರಾ ಅವ್ರನ್ನ ತಗೊಂಡ್ರೆ ಒಂದು ರೀತಿ ನ್ಯಾಷನಲ್ ಅಸೆಟ್ ಅಂತ ಅನ್ಕೋಬಹುದು ಅವ್ರನ್ನ, ಹೇಗೆ? ಡೆಫಿನೆಟ್ ಆಗಿ. ಯಾಕಂದ್ರೆ ಇಂಥ ನಿಮಗೆ ಸಿಕ್ಕೋದು ಬೌಲರ್ ಒನ್ಸ್ ಇನ್ ಅ ಲೈಫ್ ಟೈಮ್ ಬೌಲರ್ ಇದು. ಯಾಕಂದ್ರೆ ಅವ್ರು ಹೇಗಂದ್ರೆ, ಅವ್ರು ಬಾಲ್ ಇಟ್ಕೊಂಡ್ರೆ ಬ್ಯಾಟ್ಸ್ಮನ್ ಯಾರೇ ಇರಲಿ, ಎಷ್ಟೇ ಬಡಿತಿರ್ಲಿ, ಬ್ಯಾಟ್ ಎತ್ತಕ್ಕೆ ಬಿಡೋದಿಲ್ಲ. ಹೌದು. ಸೊ ನೀವು ಬೇರೆ ಬೌಲರ್ಗೆಲ್ಲ ಬಡಿ ನೋಡಿತಾ ಇರ್ಬೋದು, ಬಟ್ ಬುಮ್ರಾ ಬಂದಿದ ತಕ್ಷಣ ಅಪ್ಪ ಇವನಿಗೆ ಆಡ್ಕೊಳ್ಳೋಣ. ಸೊ 4 overs 4 into 6 24 balls ನೀವು ಭಾಳ ಕೇರ್ಫುಲ್ಲಾಗಿ ಆಡಬೇಕು. ಇಲ್ಲರ 24 balls ನೀವು 4 ರನ್ ಹೊಡಿತಾ ಇರ್ಬೋದು. ಸೊ ಬುಮ್ರಾಗ್ ಬಂದಾಗ ಮರ್ಯಾದೆ ಕೊಡ್ಬೇಕು. ನಾಟ್ ಜಸ್ಟ್ T20 ಕ್ರಿಕೆಟ್, ಒನ್ ಡೇ ಕ್ರಿಕೆಟ್ ಇರಲಿ, ಟೆಸ್ಟ್ ಕ್ರಿಕೆಟ್ ಇರಲಿ, ಬುಮ್ರಾ ಇಸ್ ಅ ನ್ಯಾಷನಲ್ ಅಸೆಟ್. ವಿ ನೀಡ್ ಟು ಟ್ರೀಟ್ ಹಿಮ್. ಈಗ ನಾನು BCCIಗೆ ಮೆಚ್ಚಬೇಕು. ಅವ್ರಿಗೆ ಯಾವಾಗ ಇಂಜುರಿ ಆಗುತ್ತೋ, ಬ್ಯಾಕ್ ಸ್ಟ್ರೆಸ್ ಫ್ರಾಕ್ಚರ್ ಆಗಿ ಅವ್ರು ಬಂದಾಗ ಅವ್ರನ್ನ ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಾರೆ, ರಶ್ ಮಾಡಲ್ಲ. ಯಾವುದೋ ಇಂಪಾರ್ಟೆಂಟ್ ಟೂರ್ನಮೆಂಟ್ಸ್ ಇದೆ ಆದ್ರೂ ಇಲ್ಲ, ನೀವು ವೆಯ್ಟ್ ಮಾಡೋಗ್ಬಿಟ್ಟು. ಸೊ ಆ ಪೇಷನ್ಸ್ ಇದೆಯಲ್ಲ, ಆಮೇಲೆ ಆ ಪ್ಲೇಯರ್ದು ಪೇಷನ್ಸ್ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಹಾಡ್ಬೇಕಂತ ಆಸೆ, ಬಟ್ ನಿಮ್ ಇಂಜುರಿ ಇದೆ, ನೀವು ಅರ್ಜೆಂಟ್ ಮಾಡಂಗಿಲ್ಲ. ಆಸೆ ಇದ್ರೂ ನಿಮಗೆ ಟೀಮ್ ಫಿಸಿಯೋ ಬಿಡ್ತಿಲ್ಲ, ಕ್ಲಿಯರೆನ್ಸ್ ಕೊಡಬೇಕು. ಸೊ ಆ ಥರ ಎಲ್ಲ ಇದ್ದಾಗ ಯು ಗೋ ಥ್ರೂ ದಟ್ ಮೆಂಟಲ್ ಆಗಿನಿ. ಆಮೇಲೆ ಅವರು ಟಾಪ್ ಆಫ್ ದಿ ಗೇಮ್ ಇದ್ದಿದ್ದು ಆ ಟೈಮೊಳಗೆ. ಅವ್ರಿಗೆ ಇಂಜುರಿ ಆಗ್ಬೇಕಾದ್ರೆ ಎಲ್ಲರೂ ಅವ್ರ ಬಗ್ಗೆನೇ ಮಾತಾಡ್ತಿದ್ವಿ, ಯಾಕಂದ್ರೆ ಮ್ಯಾಚ್ ಹಿಂಗಿಂಗ್ ಗೆಲ್ಲೋ. ಹೌದು, ಖಂಡಿತ ಸರಿ. ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಯಾದಗಿರಿಯಿಂದ ಸುಧಾಕರ್ ಅಂತ. ನಮಸ್ತೆ.
ನಮಸ್ತೆ ಸರ್. ಸೊ ಏನ್ ಹೇಳ್ತೀರಾ, ನಮ್ಮ ಭಾರತ ತಂಡ ಗೆದ್ದಿದೆ, ಎಷ್ಟು ಖುಷಿ ಆಗ್ತಾ ಇದೆ? ಸೊ ಯಾರು ಸರ್ ನಿಮ್ಗೆ ಫೇವ್ರೆಟ್? ನನಗೆ ಫೇವ್ರೇಟ್ ಅಂದ್ರೆ ಬೂಮ್ರಾ ಮೇಡಮ್. ಯಾಕೆ, ರೀಸನ್ ಹೇಳಿ, ಯಾಕೆ ಇಷ್ಟ? ಎಂತ ಬೌಲಿಂಗ್ ಮಾಡಿದ್ ಮೇಡಮ್. ಸೊ ಅವ್ರು ಇಷ್ಟ ಆಗ್ತಾರೆ ನಿಮ್ಗೆ. ನೆನ್ನೆ ಯಾರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು? ಇವರು ಯಾವ್ದು ಇನ್ನೊಮ್ಮೆ ಹೇಳಿ. 89 ರನ್ ಮಾಡಿದ್ರಲ್ಲ ಮೇಡಮ್, ಸ್ಯಾಮ್ಸನ್. ಓಕೆ, ಸಂಜು ಸ್ಯಾಮ್ಸನ್. ಓಕೆ, ಸೊ ಇಲ್ಲಿವರೆಗೂ ನಿಮ್ಗೆ ಯಾವ ಮ್ಯಾಚ್ ತುಂಬಾ ಎಕ್ಸೈಟಿಂಗ್ ಆಗಿತ್ತು, ಥ್ರಿಲ್ಲಿಂಗ್ ಆಗಿತ್ತು ಅಂತ ಅನಿಸ್ತು? ಎಲ್ಲ ಓಕೆ ಆಡ್ಯಾರ ಮೇಡಮ್. ಆದ್ರೆ ಪಾಕಿಸ್ತಾನ ಮಾತ್ರ ಇದು ಬರ್ಬೇಕಾಗಿತ್ತು ರೀ, ಫೈನಲ್ ಬರ್ಬೇಕಾಗಿತ್ತು ಮೇಡಮ್. ಫೈನಲ್ಸ್ ಬರ್ಬೇಕಿತ್ತ? ಯಾಕೆ? ನಮ್ ಇಂಡಿಯಾದ ಕೂಡ ಆಡ್ಬೇಕಾಗಿತ್ತು, ಇದೇ ಟೈಪ್ ಆಡ್ತಿದ್ರು ಮೇಡಮ್. ಹೀನಾಯವಾಗಿ ಸೋಲ್ಬೇಕಿತ್ತು ಅಂತ ಪಾಕಿಸ್ತಾನ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಬೆಂಗಳೂರಿಂದ, ಮಂಜುನಾಥ್ ಅಂತ. ನಮಸ್ತೆ. ನಮಸ್ಕಾರ ಮೇಡಮ್. Yes, sir. ಮಂಜುನಾಥ್ ಅಂತ, ಇಲ್ಲೇ ಬನಶಂಕರಿಯಿಂದ. ಹಾ ಸರ್. ಅದಕ್ಕೆ ನಾನು ಸ್ವಲ್ಪ ಸರ್ ಹತ್ರ ಮಾತಾಡೋಣ. ಚೆನ್ನಾಗಿ ಅವರು ಡಿಸ್ಕಸ್ ಮಾಡ್ತಾ ಇದ್ರು ಪಾಯಿಂಟ್ಸ್ ನ. ಹೌದು. ಅದೇ ಮೇಡಮ್, ಆಕ್ಚುಲಿ ಮ್ಯಾಚ್ ಬಗ್ಗೆ ನಾನು ಕ್ರಿಕೆಟ್ ಅಲ್ಲಿ ಆಡಿದೀನಿ, ಈಗಲೂ ಆಡ್ತಾ ಇದ್ದೀನಿ. ಬಟ್ ಒಂದೇ ಒಂದ್ ಏನಾಗುತ್ತೆ ಅಂದ್ರೆ, ಆ ವಿಡಿಯೋ ನೋಡಿದೆ ನಾನು, ಸೂರ್ಯಕುಮಾರ್ ಯಾದವ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡಿದ್ದು. ರಿಯಲಿ ಹರ್ಟ್ ಆಕ್ಚುಲಿ. ನನಗೂ ಗೊತ್ತಿರ್ಲಿಲ್ಲ ಆ ತರ ಒಂದ್ ಆಗಿದೆ ಅಂತ. ಅದೇ ಟೀಮ್ ಪ್ಲೇಯರ್ ಇದ್ದಾಗ ಮೇಡಮ್ ಏನಾಗುತ್ತೆ ಅಂದ್ರೆ, ಕ್ಯಾಪ್ಟನ್ ಮಾಡುವಾಗ 15 ಜನಕ್ಕೂ ಕ್ಯಾಪ್ಟನ್ ಆಗಿರ್ಬೇಕಾಗತ್ತೆ ಅವರು. ಎವ್ರಿಬಡಿ ಶುಡ್ ಬಿ ವೇಡ್ ಈಕ್ವಲಿ. ವೆರಿ ಸರ್ಪ್ರೈಸಿಂಗ್ ಅವ್ರ ಆತರ ಹೇಳಿರೋದು. ಅದೇನೋ ಮೊದಲಿಂದನೂ ನಂಗೆ ಅನ್ಸುತ್ತೆ ಸೌತ್ ನ ಸ್ವಲ್ಪ ಡಿಸ್ಕ್ರಿಮಿನೇಟ್ ಮಾಡ್ತಾರೆ ಅಂತ, ಎಸ್ಪೆಷಲಿ ಈ ಕಡೆ ವೆಸ್ಟ್ ಮತ್ತೆ ನಾರ್ತ್ ಕ್ಯಾಪ್ಟನ್ಸ್ ಗಳು ಬಂದಾಗ. ಇನ್ ಜನರಲ್ ನಾನು ಹೇಳ್ತಾ ಇರೋದು, ಮೊದಲಿಂದನೂ ಸೌತ್ ಅಂದ್ರೆ ಸ್ವಲ್ಪ ಡಿಸ್ಟ್ರಿಬ್ಯೂಷನ್ ನಡೆಯುತ್ತೆ ಪ್ಲೇಯರ್ ಬಗ್ಗೆ. ಆ ಸ್ಯಾಮ್ಸನ್ ಇಲ್ಲದೆ ಆಗಿದ್ರೆ ಮೇಡಮ್ ಡೆಫಿನೆಟ್ಲಿ ವುಡ್ ಹಾವ್ ಲಾಸ್ಟ್ ಇನ್ ಕ್ವಾರ್ಟರ್ ಫೈನಲ್ಸ್. ಇಲ್ಲಿ ತನಕ ಬರ್ತಾನೆ ಮೇನ್ ಗೈ ಹೂ ಆಕ್ಚುಲಿ ಪ್ಲೇಡ್. ಅವ್ರು ತೋರಿಸಿದ್ರು ಅವ್ರ ಕೆಪಬಿಲಿಟಿ, ಅವ್ರದ್ದು ಇದನ್ನ ತೋರಿಸಿದ್ರು ಹೆಂಗ್ ಆಡ್ಬೇಕು ಅಂತ. ಯಾಕಂದ್ರೆ ಯಂಗ್ಸ್ಟರ್ಸ್ ಇದ್ರು. ಮತ್ತೆ ಇನ್ನೊಂದು ಏನ್ ಅನಿಸ್ತು ಗೊತ್ತಾ ಮೇಡಮ್, ಇದನ್ನ ನೋಡಿ ನಾನು, ಐ ಥಿಂಕ್ ಸ್ಯಾಮ್ಸನ್ ವಿಲ್ ಫಿಲ್ ದ ಗ್ಯಾಪ್ ಆಫ್ ವಿರಾಟ್ ಕೊಹ್ಲಿ ನೌ. ಫಾರ್ ನೆಕ್ಸ್ಟ್ ಐ ಥಿಂಕ್ 5-6 years he will definitely have that capability. ಆ ಒಂದು ಎಕ್ಸ್ಪೀರಿಯನ್ಸ್ ಇದೆ ಸ್ಯಾಮ್ಸನ್ಗೆ. ಐ ಥಿಂಕ್ ಇಂಡಿಯಾ ಟೀಮು ಸ್ವಲ್ಪ ಓಪನ್ ಆಗಿ ಅಕ್ಸೆಪ್ಟ್ ಮಾಡ್ಬೇಕಾಗತ್ತೆ. ಅಂದ್ರೆ ಇವಾಗ ನಮ್ಗೆ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ, ಎಲ್ಲ ಇನ್ಸ್ಟರ್ಸ್ ಇಟ್ಕೊಂಡು ಆಡಕ್ಕಾಗಲ್ಲ. ಎಸ್ಪೆಷಲಿ ಇದು ಸಬ್ ಕಾಂಟಿನೆಂಟಲ್ ಆಡ್ತಾರೆ, ಬಟ್ ಬೇರೆ ಪಿಚ್ ಗಳಿಗೆ ಹೋದಾಗ ನಮ್ಗೆ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ. ಹ್ಯಾಂಡ್ ಕೊಹ್ಲಿ, ರೋಹಿತ್ ಶರ್ಮಾ ಇರ್ಬೋದು, ಆ ತರದವರು. ಐ ಥಿಂಕ್ ಸ್ಯಾಮ್ಸನ್ ಕ್ಯಾನ್ ಬಿ ರಿಯಲಿ ಹ್ಯಾಂಡಿ ಫಾರ್ ಆಲ್ ದ ಕಂಡೀಷನ್ಸ್. ಅದು ಒಂದು ನಂದು ಐ ವಾಂಟೆಡ್ ಟು ಶೇರ್. ಬಟ್ ಓವರ್ ಆಲ್ ವೆರಿ ವೆರಿ ಹ್ಯಾಪಿ ಮೂಮೆಂಟ್ ವಿ ಒನ್ ಮ್ಯಾಚ್ ಅಂತ. ಅದಕ್ಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಚಿತ್ರದುರ್ಗದಿಂದ, ಮಹಾಂತೇಶ್ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಸ್ ಸರ್, ಈಗ ನಮ್ಮ ಭಾರತ ವಿಶ್ವವನ್ನೇ ಗೆದ್ದಿದೆ, ಏನ್ ಹೇಳ್ತೀರಾ? ಅಯ್ಯೋ, ನಮ್ಮ ಭಾರತ ದೇಶದ ಬಗ್ಗೆ ಎಷ್ಟು ಹೇಳಿ ಎಷ್ಟು ಹೊಗಳಿದ್ರು ಸಾಲದು ಮೇಡಮ್. ಮೇಡಮ್, ನಾನು 1989 ಇಂದನು 1989 ಇಸ್ವಿಯಿಂದಲೂ ಬೆಂಗಳೂರಿನಲ್ಲಿ ನಡೆದ ಮ್ಯಾಚ್ ನ ಎಲ್ಲಾಂದು ನೋಡ್ಕೊಂಡಿದ್ದೀನಿ. ಈವನ್ ಟೆಸ್ಟ್ ಕೂಡ ಭಾರತ ತಂಡದಂತ ತಂಡ ನಮ್ಮ ಪ್ರಪಂಚದಲ್ಲಿ ಯಾವ್ದು ಇಲ್ಲ ಅಂತ ನಾನು ಈ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಓಕೆ ಸರ್, ನಿಮ್ಗೆ ಯಾರು ಫೇವ್ರೆಟ್ ಯಾರು? ನಾನು ಕಪಿಲ್ ದೇವ್ ಭಾರಿ ಪ್ರೇಮಿ ಮೇಡಮ್. ನಾನು ಕಪಿಲ್ ದೇವ್ ಕಾಲದಿಂದಲೂ. ಅದು ಬಿಟ್ರೆ ಇವತ್ತಿನ ದಿನ ಎಲ್ಲರೂ ಪ್ರತಿಯೊಂದು ಮುತ್ತುಗಳು ಮೇಡಮ್ ಅವರೆಲ್ಲ. ಎಂತ ನಿರ್ವಹಣೆ ಮಾಡಿದ್ರು, ಎಂತ ಆಟ ಆಡಿದ್ರು. ನಿಜವಾಗ್ಲು ನಾನು ವಿಶಾಖಪಟ್ಟಣಂಗೆ ಮೊನ್ನೆ ವರ್ಲ್ಡ್ ಕಪ್ ವುಮೆನ್ಸ್ ನೋಡಕ್ ಹೋಗಿದ್ದೆ ಮೇಡಮ್, ಆಸ್ಟ್ರೇಲಿಯಾ ಇಂಡಿಯಾದ್ದು. ಅದು ಕೂಡ ನನಗೆ ಅದ್ಭುತವಾದ ಇದು. ಚಿತ್ರದುರ್ಗದಿಂದ ವಿಶಾಖಪಟ್ಟಣಂಗೆ ಹೋಗಿದ್ದೆ ಮೇಡಮ್ ನೋಡಲಿಕ್ಕೆ ನಾನು. ವೆರಿ ನೈಸ್ ಸರ್, ವೆರಿ ನೈಸ್. ಏನು ಈ ಭಾರತದಲ್ಲಿ ಎಲ್ಲೇ ನಡೆದ್ರು ನಾನು ಈ ಮ್ಯಾಚ್ಗಳನ್ನ ನೋಡಕ್ ನಾನು ಇಷ್ಟಪಡ್ತೀನಿ ಮೇಡಮ್. ಭಾರತ ದೇಶದ ತಂಡಕ್ಕೆ ನನ್ನ ಅದ್ಭುತವಾದ ಅಭಿನಂದನೆಗಳು. ಸರ್, ಈಗ ನಮ್ ಜೊತೆ ಹೂವರ್ ಸರ್ ಇದ್ದಾರೆ, ನೀವು ಅವ್ರ ಜೊತೆ ಮಾತಾಡಬಹುದು. ಯಾರು ಮೇಡಮ್? ಜೋಸೆಫ್ ಹೂವರ್ ಸರ್ ಇದ್ದಾರೆ, ಹಿರಿಯ ಕ್ರೀಡಾ ವಿಶ್ಲೇಷಕರು, ಅವ್ರ ಜೊತೆ ಮಾತಾಡಬಹುದು ಸರ್. ಸರ್ ನಮಸ್ತೆ ಸರ್. ನಮಸ್ಕಾರ, ಹೇಳಿ ಸರ್. ನಾನು ನಿನ್ನೆ ಮ್ಯಾಚ್ ವಿಶ್ವಕಪ್ ನ ಬಿಗಿನಿಂಗ್ ಇಂದ ನೋಡ್ಕೊಂಡ್ ಬಂದಿದ್ದೀನಿ ಸರ್. ಅದ್ಭುತವಾದ ಪ್ರದರ್ಶನ ಸರ್ ಭಾರತ ದೇಶದ್ದು. ಹೌದು, ಬಹಳ ಚೆನ್ನಾಗಿ ಆಡಿದ್ರು ನಮ್ಮ ಹುಡುಗರು. ಬಹಳ ಫಿಯರ್ಲೆಸ್ ಆಗಿ ಆಡಿದ್ರು, ಅದು ಇಂಪಾರ್ಟೆಂಟು. ಆ ಕಾನ್ಫಿಡೆನ್ಸ್ ಇದೆಯಲ್ಲ, ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡಿದ್ರೆ ನಮ್ಮ ಹುಡುಗರು ಆಡಿದ ಕ್ರಿಕೆಟ್ ಯಾರು ತಡೆಯಕ್ಕಾಗ್ತಿರ್ಲಿಲ್ಲ. ನಿನ್ನೆ ನೀವು ಹೇಳಿದ್ರಲ್ಲ ಪಾಕಿಸ್ತಾನ ಫೈನಲ್ ಇದ್ದಿದ್ರೆ ಇನ್ನೂ ಚೆನ್ನಾಗಿದ್ದಿರು, ಅವ್ರಿಗೂ ಚೆನ್ನಾಗಿ ಬೆಂಡೆತ್ಬೋದು. ಸರ್ ಅದನ್ನ ಊಹಿಸಕ್ ಸಾಧ್ಯ ಇಲ್ಲ ಸರ್. ಹೌದು,
ಸರ್ ಈ ನಮ್ಮ ಭಾರತ ತಂಡಕ್ಕೆ ಇನ್ನು ಮುಂದೆ ಇದೇ ವಿಜಯಗಳು ದೊರಕಲಿ ಸರ್. ಒಳ್ಳೇದಾಗಲಿ. ಎಲ್ಲರಿಗೂ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು ಸರ್. ಇನ್ನೊಬ್ರು ಕಾಲರ್ ಇದ್ದಾರೆ, ಅಶ್ವಥ್ ನಾರಾಯಣ್ ಅಂತ. ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಏನ್ ಹೇಳ್ತೀರಾ? ನಮ್ಮ ಭಾರತ ಗೆದ್ದಿದೆ, ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿನೇ ಆಗ್ತಾ ಇದೆ. ಸೆಮಿಫೈನಲ್ ನಲ್ಲಿ ಇಂಗ್ಲೆಂಡ್ ಮಾಡಿದ ತಪ್ಪನ್ನೇ ನ್ಯೂಜಿಲೆಂಡ್ ಮಾಡ್ಬಿಡ್ತು ಅಂತ ಅನ್ಸುತ್ತೆ ನನಗೆ. ಓಕೆ, ಹಾ ಸರ್, ಈ ಬಾರಿ ತುಂಬಾ ಸಂತೋಷ ಆಗ್ತಾ ಇದೆ, ಅದ್ರಲ್ಲೇನು ಅನುಮಾನ ಇಲ್ಲ. ಗೆದ್ದೆ ಗೆಲ್ತಾರೆ ಅಂತ ನಮ್ ಖಂಡಿತವಾಗಿ ನಂಬ್ಕೊಂಡಿದೀವಿ. ಆದ್ರೆ ಇಂಗ್ಲೆಂಡ್ ಮಾಡಿದ ಮಿಸ್ಟೇಕ್ ಅನ್ನೇ ಇವರು ನ್ಯೂಜಿಲೆಂಡ್ ನಲ್ಲಿ ಮಾಡಿದ್ರು ಅಂತ ನನ್ಗನ್ನಿಸ್ತದೆ. ಅಂದ್ರೆ ಏನ್ ಮಿಸ್ಟೇಕ್ ಆಯ್ತು ಅಂತ ಅನ್ಸುತ್ತೆ ನಿಮ್ಗೆ? ದೇವ್ರು ಟಾಸ್ ವಿನ್ ಮಾಡ್ಕೊಟ, ಅದನ್ನ ಅವ್ರು ನಮಗ್ ಕೊಟ್ಬಿಟ್ರಲ್ಲ ವಾಪಸ್. ಅದೇ ರಿಸಲ್ಟ್ ತಾನೇ ಆಗಿತ್ತು. ಸೊ ಈಗ ಸೂರ್ಯಕುಮಾರ್ ಅವ್ರ ಕ್ಯಾಪ್ಟನ್ಸಿ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಅದ್ರಲ್ಲೇನು ಅನುಮಾನ ಇಲ್ಲ. ಆಮೇಲೆ ಇದ್ರಲ್ಲಿ ಇನ್ನೊಂದು ವಿಷಯ ಏನಂದ್ರೆ, ನಮ್ನ ದ್ವೇಷ ಮಾಡೋರು, ಭಾರತನ ದ್ವೇಷ ಮಾಡೋರು ಇಂಡಿಯಾ ಯಾವ ಸ್ಟೇಜ್ಗೆ ಬರಲ್ಲ ಅಂತ ಹೇಳಿದ್ರಲ್ಲ, ಅವ್ರ ಮಕ್ಕಳ ಮೇಲೆ ಹೊಡೆದಂಗಾಗಿದೆ ಅಲ್ವಾ? ಹೌದೌದು. ಹಲೋ, ಹೌದು ಸರ್. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ರಮೇಶ್ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಏನ್ ಹೇಳ್ತೀರಾ ಈ ಮೊಮೆಂಟ್ ಅಲ್ಲಿ? ನಮ್ಮ ಭಾರತ 3ನೇ ಬಾರಿ ಚಾಂಪಿಯನ್ ಆಗಿದೆ, ಎಷ್ಟು ಖುಷಿ ಆಗಿದೆ? ತುಂಬಾ ಖುಷಿ ಆಗಿದೆ. ನಿಮ್ಗೆ ಯಾರು ಸರ್ ಫೇವ್ರೆಟ್? ಯಾರು ಫೇವ್ರೇಟ್? ಜಾನ್ಸನ್. ಈಗ ಅಂದ್ರೆ ಈ ಬಾರಿ T20 ವರ್ಲ್ಡ್ ಕಪ್ ನಲ್ಲಿ ನಿಮ್ಗೆ ಯಾರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅಂತ ಅನ್ಸ್ತು ನಮ್ಮ ಭಾರತ ತಂಡದಿಂದ? ಎಲ್ರೂ ಎಫರ್ಟ್ ಇದೆ, ಆದ್ರೆ ಈಗ ಜಾನ್ಸನ್ ಮಾತ್ರ ಅತ್ಯದ್ಭುತ ಆಡಿದಾರೆ. ಅವ್ರನ್ನ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಟೀಮ್ ಇಂದಾನೆ ಹೊರಗಿಟ್ಟಿದ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ಏನು ಮಾಡಕ್ಕಾಗಲ್ಲ, ಕೆಲವು ಟೈಮ್ ಹಾಗಾಗುತ್ತದೆ. ಅವ್ರು ಚೆನ್ನಾಗಿ ಆಡಿದಾರೆ ಮೇಡಮ್, ತುಂಬಾ ಖುಷಿ ಆಗ್ತಾ ಇದೆ ಭಾರತದ ತಂಡದ ಬಗ್ಗೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಎಸ್ ಸರ್, ಈಗ ನಾವು ಒಬ್ಬೊಬ್ಬರೇ ಪ್ಲೇಯರ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ನೆಕ್ಸ್ಟ್ ಬಂದರೆ ಈಗ ಹಾರ್ದಿಕ್ ಪಾಂಡ್ಯ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್, ಅವ್ರ ಪರ್ಫಾರ್ಮೆನ್ಸ್ ನೋಡೋದಾದ್ರೆ? ಅಲ್ಲ, ನೀವು ಹಾರ್ದಿಕ್ ಪಾಂಡ್ಯಗೆ ನಾವು ಭಾಳ ದೊಡ್ಡ ಥ್ಯಾಂಕ್ ಯು ಹೇಳ್ಬೇಕು. ಯಾಕಂದರೆ ಅವರ ಎನರ್ಜಿ ತರ್ತಾರೆ, ಬಿಲೀಫ್ ತರ್ತಾರೆ. ಏನೇ ಇದ್ರೂ ನಾನು ಗೆಲ್ಸ್ತೀನಿ ಆ ಮ್ಯಾಚ್ ಮಾಡ ಆ ಬಿಲೀಫ್ ಇದೆ ಹುಡುಗನ ಹತ್ರ. ಯಾಕಂದರೆ ಅವ್ರಿಗಿರೋ ಕೆಪಾಸಿಟಿ, ಅವರಿಗೆ ಬ್ಯಾಟಿಂಗು 10 ಬಾಲ್ 40 ಹೊಡೆಯೋ ಕೆಪಾಸಿಟಿ ಇದೆ. ಆ ಡೆಪ್ತು, ಆ ಸ್ಟ್ರೆಂತು, ಆ ಕಾನ್ಫಿಡೆನ್ಸ್ ಅವರು ಇರೋದ್ರಿಂದ ಅಂಥ ಒಂದು ಪ್ಲೇಯರ್ ಆ ಥರ ಇದ್ದರೆ, ಎನರ್ಜಿ, ಆ ಕಾನ್ಫಿಡೆನ್ಸ್ ಇದ್ದರೆ ಬೇರೆಯವ್ರಿಗೂ ಒಪ್ಕೊಳುತ್ತೆ. ನಮ್ಮ ಇವರು ಅಷ್ಟು ಕಾನ್ಫಿಡೆನ್ಸ್ ಇದ್ದರೆ ನಾವು ಆ ಜೋಶ್ ಕೊಡಬೇಕು ಅಂದ್ಬಿಟ್ಟು. ಆಮೇಲೆ ಅವರು ಬೌಲರ್ ಆಗಿರಲಿ, ಬಂದು ಎಷ್ಟು ಮಾಡಬೇಕು ಅಷ್ಟು ಬೌಲಿಂಗ್ ಮಾಡ್ಕೊಂಡು ಯಾವ ಪ್ಲಾಟ್ ಮಾಡಬೇಕು ಅಂದ್ಬಿಟ್ಟು. ಫೀಲ್ಡಿಂಗು ಅಷ್ಟೇ 100% ಕೊಡ್ತಾರೆ. ಸೊ ಇಂಥ ಪ್ಲೇಯರ್ ನಮಗೆಲ್ಲ ಏನಂದರೆ ಒಂದು ಆಲ್ರೌಂಡರ್ ಬೇಕದು. ಇವ್ರು ಯಾವಾಗ ಫಸ್ಟ್ ಬಂದಾಗ ಕಪಿಲ್ ದೇವ್ ರೀಪ್ಲೇಸ್ಮೆಂಟ್ ಎಲ್ಲ ಯೋಚಿಸ್ಕೊಂಡ್ರು. ಕಪಿಲ್ ದೇವೇ ಬೇರೆ ಲೆವೆಲ್. ಇವರು ಇಸ್ ಗುಡ್ ಆಲ್ರೌಂಡರ್, ಬಟ್ ಅವರು ಏನಂದರೆ ಇಂಜುರಿ ಆಗಿ ಹಿಂದಕ್ಕೆ ಹೋಗಿದ್ದಾರೆ ಭಾಳ ವರ್ಷಗಳದ್ದು. 2 ವರ್ಷ ಕ್ರಿಕೆಟ್ ಆಡೋಕ್ಕೆ ಆಗಲಿಲ್ಲ. ಸೊ ಈಗ ಬಂದು ಈ ಪಾರ್ಟ್ ಆಫ್ ದಿಸ್ ಟೀಮ್. ಒಂದ್ಸತಿ ಕ್ಯಾಪ್ಟನ್ ಆಗಿದ್ದರು, T20 ವಾಸ್ ಕ್ಯಾಪ್ಟನ್. ಪಾಪ ಸುಮ್ಮನೆ ತೆಗೆದ್ರು ಅವ್ರನ್ನ ಏನಕ್ಕೋ ಕಾರಣಕ್ಕೆ. ಇವತ್ತು ಬಂದು ನಾನು ಟೀಮ್ ಜೊತೆ ಇದ್ದೀನಿ. ಆಮೇಲೆ ಪ್ಲೇಯರ್ಸ್ಗೆ ಮೋಟಿವೇಟ್ ಮಾಡೋದು, ನೀವೆಲ್ಲ ಇಂಡಿವಿಜುವಲ್ಗೆ ಆಡಬೇಡಿ, ಟೀಮ್ಗೆ ಆಡಿ ಅಂತ ಹೇಳಿ ಮೋಟಿವೇಟ್ ಮಾಡೋದು. ಇಂಥ ಒಂದು ಒಳ್ಳೆ ಸೀನಿಯರ್ ಪ್ಲೇಯರ್ ಇರೋದು ಭಾಳ ಖುಷಿ ಆಗುತ್ತೆ ಅಂತ ಹೇಳಿ. ಓಕೆ ಸರ್, ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ ಬೆಂಗಳೂರಿಂದ, ಕುಮಾರಸ್ವಾಮಿ ಅಂತ. ನಮಸ್ತೆ. ನಮಸ್ಕಾರ ಮೇಡಮ್ ಅವರ. ನಮಸ್ತೆ ಸರ್, ನಮ್ಮ ಭಾರತ ತಂಡ ಮತ್ತೊಮ್ಮೆ ಗೆದ್ದಿದೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಭಾರತ ತಂಡ ಗೆದ್ದಿದ್ದು ಬಹಳ ಸಂತೋಷ ಆಗ್ತಾ ಇದೆ. ಅದ್ರ ಜೊತೆನಲ್ಲಿ ಏನಪ್ಪಾ ಅಂದ್ರೆ, ಈಗ ಅಲ್ಲಿ ಪಕ್ಕದಲ್ಲಿ ಒಬ್ರು ಅವ್ರು ಯಾರ ಇದ್ರಲ್ಲ, ಅವ್ರ ಹೆಸರು ಹೇಳಿ? ಜೋಸೆಫ್ ಓವರ್ ಸರ್, ಹೇಳಿ. ಓವರ್ ಹೇಳ್ತಾ ಇದ್ರು ಸ್ಯಾಮ್ಸನ್ ಬಗ್ಗೆ. ಅದಕ್ಕೆ ಮುಂಚೆ ರಾಹುಲ್ ದ್ರಾವಿಡ್ಗೂ ಆಗಿತ್ತು ಅದೇ ತರ. ಹೌದು. ಅದ ನಂತರದಲ್ಲಿ ಈಗ ರಾಹುಲ್ ಇದ್ದಾರೆ, KL ರಾಹುಲ್, ಅವ್ರಿಗೂ ಹಂಗೆ ಆಗ್ತಿದೆ. ಅವ್ರದ್ದು ಹಾಗೆ ಆಗಿದೆ. ಅದಷ್ಟೇ ಅಲ್ಲ, ಯಾವ್ದು ಹೇಳಿ, ಅದು ಯಾವ್ದೋ ಒಂದು ಫ್ರಾಂಚೈಸಿ, IPL ಫ್ರಾಂಚೈಸಿ ಒಬ್ಬ ನಮ್ಮ ತಮಿಳ್ನಾಡು ಪ್ಲೇಯರ್ ಜಗದೀಶ್ ಅಂತ ಇದ್ದಾರೆ. ಜಗದೀಶನ್ ಅಂತ. ಆ ಹುಡುಗನಿಗೆ ಸೆಲೆಕ್ಟ್ ಮಾಡಿ ಕೂಡಿಸ್ಬಿಟ್ಟು ಒಂದು ಟೆಸ್ಟ್ ಆಡಕ್ ಕೊಟ್ಟಿಲ್ಲ. ಅವನು 2 ಆಟ ಹುಡುಗ, ಅವನು ಯಂಗ್ಸ್ಟರ್ಸ್. ಅದ್ರ ಜೊತೆನಲ್ಲಿ ಇನ್ನೊಬ್ಬ ಹುಡುಗ, ಅವನು ಯಾವ್ದೋ ಫ್ರಾಂಚೈಸಿ ಆಟ ಬಹಳ ಅದ್ಭುತ ಆಟಗಾರ. ಅವನ್ನ ಸೆಲೆಕ್ಟೇ ಮಾಡಕ್ ರೆಡಿ ಇಲ್ಲ. ಅವ್ನು ಯಾರು, ಅವನು ಕೋತಿ ತರ ಆಡ್ತದ ಒಂದು ಹುಡುಗ. ನೆನ್ನೆ ಫಸ್ಟ್ ಅವ್ನು ಬಂದಲ್ಲ, ಅವನು
ಅಂತ ಹುಡುಗ ನಡೆಸ್ತಾರೆ. ಹೌದೌದು. ಸೂರ್ಯನ ಕ್ಯಾಪ್ಟನ್ಸಿ, ಆಕ್ಟಿವ್ನೆಸ್ ಮತ್ತೆ ಫ್ರೆಶ್ನೆಸ್ ಎಲ್ಲ ಚೆನ್ನಾಗಿದೆ. ಅವ್ರದ್ದು ಏನೋ ಒಂದು ಸ್ಟೇಟ್ಮೆಂಟ್ ಮಾಡಿರ್ಬೋದು, ಆ ಏಜ್ ಎಲ್ಲ ಇಸ್ ನಾಟ್ ಎ ಬಿಗ್ ಇಶ್ಯೂಸ್. ನಮ್ಮಲ್ಲಿ ಏನಾಗಿದೆ ಈಗ, ನಮಗೆ 2 ತಂಡ ಬೇಕಾಗಿದೆ, ಒಂದು ಸೌತ್, ಒಂದು ನಾರ್ತ್ ಅಂತ ಮಾಡ್ಕೊಳ್ಳಿ. ಅವರು ಸೌತ್ ಇಂಡಿಯನ್ ಅಲ್ಲಿ ಸಿಗ್ತಾರೆ ನಿಮ್ಗೆ 12 ಅಲ್ಲ, ನಿಮ್ಗೆ 24 ಜನ ಪ್ಲೇಯರ್ ಸಿಗ್ತಾರೆ ಈ ಕ್ವಾಲಿಟಿ ಇರೋಂಥವ್ರು. ನೋಡಿ, ಇವರೆಲ್ಲ ರೆಡಿ ಆಗೋದು ಇಲ್ಲಿ ಬೆಂಗಳೂರಿನಲ್ಲಿ, ಸೌತ್ ಅಲ್ಲಿ ರೆಡಿ ಮಾಡೋ ನೋಡುಗ ಲಕ್ಷ್ಮಣ್ ಸೌತ್ ಅವನು. ಯಾಕೆ ಅವಕಾಶ ಕೇಳಬಾರ್ದು ಅಂತ? ಸಣ್ಣ ಸಣ್ಣ ಕಂಟ್ರಿನ ಒಂದೊಂದು ಜನ ಇಟ್ಕೊಂಡ್ ಬರ್ತಾರೆ. ಅವಾಗ ಏನಾಗ್ತದೆ, ಡಿಮ್ಯಾಂಡ್ ಜಾಸ್ತಿ ಇದೆ ಅವರಿಗೆ, ದುಡ್ಡು ಜಾಸ್ತಿ ಆದಾಗ ಗೌರವ ಜಾಸ್ತಿ ಆಗ್ತದೆ. ಹಂಚಿ ತಿನ್ಲಿ, ಎಲ್ಲ ಅಡ್ವರ್ಟೈಸ್ಮೆಂಟ್ ದುಡ್ಡು ತಾನೆ, ಎಲ್ಲರೂ ನಮ್ದೇ ದುಡ್ಡು, ಹಂಚಿ ತಿನ್ಲಿ. ಏನ್ ಹೇಳ್ತಾರೆ ನಮ್ಮ ಸಾಹೇಬ್ ಪಕ್ಕದಲ್ಲಿ ಇದ್ದರು? ಅಲ್ಲ, ಈಗ ಹೇಳ್ಬೇಕಂದ್ರೆ ನೀವು ಒಳ್ಳೆ ಪಾಯಿಂಟ್ಸೇ ತಂದ್ರಿ. ಈಗ ಹೇಗಾಗಿದೆ ಅಂದರೆ, ನೀವು ಸೌತ್ ಅಂದ್ರಿ, ನಮ್ಮ ಕರ್ನಾಟಕನೇ ತಗೊಳ್ಳಿ. ಈ T20 ಟೀಮೊಳಗೆ ಒಂದು ಕರ್ನಾಟಕ ಪ್ಲೇಯರ್ ಇಲ್ಲ. ಬೇಜಾರು ವಿಷಯ ಅದು. ಯಾಕಂದರೆ ನಾವು ಹೇಳಬೇಕಂದ್ರೆ, ಫಸ್ಟು ನಾವು ಕರ್ನಾಟಕ ಪ್ರೀಮಿಯರ್ ಲೀಗ್ ಸ್ಟಾರ್ಟ್ ಮಾಡಿದ್ದೇ ಕರ್ನಾಟಕದವರು. ಈ ಪ್ರೀಮಿಯರ್ ಲೀಗ್ T20 ಸ್ಟೇಟ್ ವೈಸ್ ಮಾಡಿದ್ದು ನಾವು. ನಮ್ಮದ್ರೊಳಗೆ ಇವತ್ತು ಯಾವ ಪ್ಲೇಯರು ಇಲ್ಲ ವರ್ಲ್ಡ್ ಕಪ್ ಒಳಗೆ. ಸೊ ಇದು ಹೇಗೆ ನೋವಾಗತ್ತಂದರೆ, ನಾವೇ ಶುರು ಮಾಡಿಬಿಟ್ಟು ಇವತ್ತು ನಮ್ಮ ಹುಡುಗರೇ ಇಲ್ಲ T20 ಫಾರ್ಮ್ಯಾಟಲ್ಲಿ ಅಂದರೆ ನೋವು ಆಗೇ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ನಾವು ಹೇಳಬೇಕಂದ್ರೆ, ನಮ್ಮ ಅಡ್ಮಿನಿಸ್ಟ್ರೇಟರ್ಸು ಭಾಳ ಸೀರಿಯಸ್ ಆಗಿರಬೇಕು. ಈ ಥರನೂ ಸಿಚುವೇಶನ್ ಬಂದಿದೆ ಕರ್ನಾಟಕಕ್ಕೆ. ಮುಂಚೆ ಒಂದು ಟೈಮಲ್ಲಿ ನಾವು ಆಡ್ಬೇಕಾದ್ರೆ ಕ್ರಿಕೆಟು, ನಮ್ಮ GR ವಿಶ್ವನಾಥ್, ಎರಪಾಳಿ ಪ್ರಸನ್ನ, ಚಂದ್ರ, ಕಿರ್ಮಾಣಿ, ಬ್ರಿಜೇಶ್ ಪಟೇಲು, ರಾಜರ್ ಬಿನಿಯಲ್ಲಿದ್ದಾಗ ಒಂದೊಂದು ಬಂಚು ಒಂದೊಂದು ಟೀಮ್ ಹೋಗಿದ್ದು. ಸುಧಾಕರ್ ರಾವ್ ಇದ್ದರು. ಆಮೇಲೆ ಬಂದರು ಕುಂಬ್ಳೆ, ಡ್ರಾವಿಡು, ಜಾವಗಲ್ ಶ್ರೀನಾಥ್, ಸುನಿಲ್ ಜೋಶಿ, ವೆಂಕಟೇಶ್ ಪ್ರಸಾದ್, ದೊಡ್ಡ ಗಣೇಶ್, ಡೇವಿಡ್ ಜಾನ್ಸನ್, ಸುಜಿತ್ ಎಲ್ಲ ಒಟ್ಟಿಗೆ ಬಂದರು. ಅವಾಗ ಅಷ್ಟು ಜನ ಒಂದು ಟೀಮ್ ಒಳಗಿದ್ರು. ಈಗ ಎಲ್ಲಿದ್ದಾರೆ? ಒಂದು KL ರಾಹುಲ್ ಇಟ್ಕೊಂಡು ನಾವು ಇದ್ದೀವಿ. ಈಗ ಒಂದು ಪಡಿಕಲ್ ಕೊಡ್ತಾರೆ, ಇವತ್ತು ನಾಳೆ ಕೂರಿಸ್ತಾರೆ. ಸೊ ಎಲ್ಲ ಒಂದು ಕಡೆ ನಮ್ಮ ಅಡ್ಮಿನಿಸ್ಟ್ರೇಷನ್ಸು ಭಾಳ ಸೀರಿಯಸ್ ಆಗಿ ತಗೋಬೇಕು ಅಂತ ನನ್ನ ಅಭಿಪ್ರಾಯ. ತಗೊಳ್ಬೇಕು ಸರ್. ಈಗ ಬೋರ್ಡ್ ನಲ್ಲಿ ಅಷ್ಟು ದುಡ್ಡಿದೆ, ಎಲ್ಲ ಧರಿಸಿದ್ರೆ ಪರವಾಗಿಲ್ಲ. ಒಂದು ಸೌತ್ ಬೋರ್ಡ್ ಅನ್ನ ಒಂದು ಮಾಡಿ ಒಂದು ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಏನಂತೆ ಟೀಮ್ನ, ಒಂದಷ್ಟು ಜನ ಹುಡುಗರಿಗೆ ಉದ್ಯೋಗ ಅವಕಾಶ ಸಿಗ್ತದೆ. ಸಪೋರ್ಟ್ ಬೇಕಲ್ಲ, ಅಸೋಸಿಯೇಷನ್ ಇಂದ ಸಪೋರ್ಟ್ ಬೇಕು. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಸರ್, ನಾವಾಗಲೇ ಮಾತಾಡ್ತಾ ಇದ್ವಿ ಅಂದರೆ, ಈಗ ನೀವು ಸೂರ್ಯಕುಮಾರ್ ಅವ್ರನ್ನ ಕ್ಯಾಪ್ಟನ್ ಆಗಿ ಹೇಗಿದ್ದಾರೆ ಅಂತ ಹೇಳಿದ್ರಿ. ಆಸ್ ಅ ಪ್ಲೇಯರ್ ಹೇಗಿದ್ದಾರೆ ಸರ್? ಅವ್ರ ಪರ್ಫಾರ್ಮೆನ್ಸ್ ಹೇಗಿತ್ತು ಈ ಬಾರಿ? ಅಲ್ಲ, ಈಗ ನೋಡಿ, ಈ ವರ್ಲ್ಡ್ ಕಪ್ ಒಳಗೆ ತಗೊಳ್ಳಿ, ಒಂದು ಮ್ಯಾಚ್ ಹೊಡ್ತವ್ರೆ. ಈ ಮ್ಯಾಚು ಅದು USA ಮೇಲೆ ಕುತ್ತಿಗೆಗೆ ಬಂದಿತ್ತು. ಅವತ್ತೇ ನಮ್ಮ ಕುತ್ತಿಗೆಗೆ ಬಂದಿತ್ತು. ಬಟ್ ಹೊಡಿತಾರೆ, ಗೆಲ್ತಾರೆ. ಆಫ್ಟರ್ವರ್ಡ್ಸ್ ಅಷ್ಟೇನು ಪರ್ಫಾರ್ಮೆನ್ಸ್ ಇಲ್ಲ. ಬಟ್ ಪ್ಲೇಡ್ ಇಸ್ ಗೇಮ್, ಎಲ್ಲೆಲ್ಲಿ ಆಡಬೇಕು ಆಡಿದ್ದಾರೆ. ಓವರಾಲ್ ನೀವು ನೋಡ್ಕೊಂಬಂದರೆ 360 ಪ್ಲೇಯರ್ ಅಂದಾಗ ನಮ್ಮ ಇಂಡಿಯನ್ ಡಿವಿಲಿಯರ್ಸ್ ಅಂತೆಲ್ಲ ಕೊಡ್ತಾರೆ, 360 ಡಿಗ್ರಿ ಪ್ಲೇಯರ್ ಅಂದ್ಬಿಟ್ಟು. ಕನ್ಸಿಸ್ಟೆನ್ಸಿಯಲ್ಲಿದೆ. ನೀವು ಲಾಸ್ಟು 18 ಮಂತ್ಸಿಂದ ನೋಡ್ಕೊಂಬನ್ನಿ, ಕನ್ಸಿಸ್ಟೆನ್ಸಿ ಇಲ್ಲ. ನಾನು ಕ್ಯಾಪ್ಟನ್ನು, ನನ್ನ ಜಾಗ ಸೇಫ್ ಇದೆ, ನಾನು ನೋಡ್ಕೋತೀನಿ ಅಂದ್ಬಿಟ್ಟು. ಯಾಕಂದ್ರೆ ನಾನು ಮುಂಬೈ ಲಾಬಿ ಇದೆ ನನ್ನ ಜೊತೆಗೆ. ಅದೇ ನಮ್ಮ ಕರ್ನಾಟಕ ಯಾವ ಲಾಬಿನೋ ಯಾರು ಬಂದ್ಬಿಟ್ಟು ನಮ್ಮ ಹುಡುಗರು ಆರಿಸ್ಬೇಕಂತ ಹೇಳಲ್ಲ, ಅಲ್ಲಿ ಒತ್ತಡ ಇರುತ್ತೆ. ಸೊ ನಾ ಹೇಳ್ಬೇಕಂದ್ರೆ, ನೀವು ನಾನು ಆಗಲೇ ನಿಮ್ಗೆ ಕ್ವಾಲಿಫೈ ಮಾಡ್ತೀನಿ, ತಿರ್ಗಾ ಹೇಳ್ತೀನಿ, ರೇಟ್ ಮಾಡ್ತೀನಿ. ಕ್ಯಾಪ್ಟನ್ ಈಸ್ ಆಸ್ ಗುಡ್ ಆಸ್ ದ ಟೀಮ್. ಟೀಮ್ ಪರ್ಫಾರ್ಮ್ ಮಾಡಿದ್ರೆ ಕ್ಯಾಪ್ಟನ್ ಬೆಲೆ ಅಂದ್ಬಿಟ್ಟು. ಸೊ ಗೆದ್ದಿದ್ದಾರೆ, ಆ್ಯಡ್ಸ್ ಆಫ್ ಟು ದೆಮ್. ಬಟ್ ಓವರಾಲ್ ನೀವು ತೊಗೊಂಬಂದರೆ, ವಾಟ್ ಈಸ್ ದಿಸ್ ಕಾಂಟ್ರಿಬ್ಯೂಷನ್ ನೀವು ನೋಡ್ಕೊಂಬಂದರೆ, ಎಸ್ ವಿ ಒನ್. ಸೊ ಬಟ್ ಈಸ್ ಗಾಟ್ ಕೆಪಾಬಿಲಿಟಿ ಇದೆ. ಎಷ್ಟು ಲಿವ್ ಅಪ್ ಟು ದ ಬಿಲ್ಲಿಂಗ್. ಇನ್ನು ಮುಂದೆ ಆದರೂ ನಾನು ಬೇರೆ ಈ ಥರ ಆಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಇನ್ನೂ ಸೀರಿಯಸ್ ಆಗಿ ಸ್ಕೋರ್ ಮಾಡಬೇಕು ಅಂತ ಬರಬೇಕು. ಬಟ್ ಸ್ಟಿಲ್ ಏಜ್ ಇಸ್ ಆನ್ ಸೈಡ್. ಲೆಟ್ ಅಸ್ ಹೋಪ್ ಯು ಕ್ಯಾನ್ ಡೂ ಬೆಟರ್ ಅಂತ ಕಳಿಸ್ಬೇಕು. ಸರ್, ಈಗ ಇನ್ನೊಂದು ಕಡೆ ಇಶಾನ್ ಕಿಶನ್ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅಲ್ಲ, ಈಶಾನ್ ಕಿಶನ್ ನೋಡಿ, ಅವರು ಬರ್ತಾರೆ, ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಒಂದು 100 ಬೇರೆ ಹೊಡಿತಾರೆ ಹೊಡಿಯೋಗಳಿಗೆ. ಆಮೇಲೆ ಏನೋ ಆ್ಯಟಿಟ್ಯೂಡ್ ಪ್ರಾಬ್ಲಮ್ ಉಂಟು, ಟೀಮಿಂದ ತೆಗೆದಾಕ್ಬಿಟ್ಟು ನೀನು ಫಸ್ಟ್ ಹೋಗಿ ಡೊಮೆಸ್ಟಿಕ್ ಕ್ರಿಕೆಟ್ ಆಡು ಅಂತಾರೆ. ಅವನಿಗೂ ಪೃಥ್ವಿ ಶಾ ಆಗಲ್ಲ, ಒಂಥರ ಇದು ಮಾಡಿ ಡೊಮೆಸ್ಟಿಕ್ ಕ್ರಿಕೆಟ್ ಆಡ್ಕೊಂಬನ್ನಿ ನೀವು. ಶ್ರೇಯಸ್ ಅಯ್ಯರ್ಗೂ ಅಷ್ಟೇ, ನೀವು ಡೊಮೆಸ್ಟಿಕ್ ಕ್ರಿಕೆಟ್ ಆಡ್ಕೊಂಬನ್ನಿ, ಆಮೇಲೆ ವಿಲ್ ಕನ್ಸಿಡರ್ ಅಂದ್ಬಿಟ್ಟು ಆ ಹುಡುಗನ್ನ ಆಚೆ ಬಿಡ್ತಾರೆ. ಅವ್ರ ಟೀಮಿಗೆ ಹೋಗ್ಬಿಟ್ಟು ಪರ್ಫಾರ್ಮ್ ಮಾಡ್ತಾರೆ. ಈ ಸೀಸನ್ ನೋಡಿದ್ರೆ ಎಲ್ಲ ಗೆಲ್ಸ್ಕೊಡ್ತಾರೆ. T20 ಅವ್ರು ಗೆದ್ಕೊಡ್ತಾರೆ, ಅವ್ರ ಟೀಮಿಗೆ ಗೆದ್ಕೊಡ್ತಾರೆ. ಸೊ ಆವಾಗ ಪರ್ಫಾರ್ಮೆನ್ಸ್ ಹಂಗರ್ ಇದೆಯಲ್ಲ, ನಾನು ಪ್ರೂವ್ ಮಾಡಬೇಕು ಅಂದ್ಬಿಟ್ಟು, ನನಗೆ ಯಾರೋ ಇದು ಮಾಡಿದ್ದಾರೆ ಮಾಡಬೇಕು ಅಂತ ಇದ್ರೊಳಗೆ ಬಂದ್ಬಿಟ್ಟು ಅದೇ ಫೋರ್ಸ್ ಒಳಗಿದ್ದಾರೆ. ಈಗ
ಈಗ ಅವ್ರನ್ನ ತಡೆ ಹಾಕೋದು ಭಾಳ ಕಷ್ಟ. ಬಿಕಾಸ್ ಅವ್ರನ್ನ ತಡೆ ಹಾಕೋದು ಭಾಳ ಕಷ್ಟ ಇರುತ್ತೆ ಇನ್ನು ಮುಂದಕ್ಕೆ. ಯಾಕಂದರೆ ಈಸ್ ನಾಟ್ ಜಸ್ಟ್ T20, ಈಸ್ ಅ 50 ಓವರ್ ಪ್ಲೇಯರ್ ಆಲ್ಸೋ. ಸೊ ಈಗ ಅವ್ರನ್ನ ಯಾರ ಎತ್ತು ಬಿಸಾಕ್ತಾರ ಈ ಥರ ಆ್ಯಟಿಟ್ಯೂಡ್. ಓಕೆ, ಕೋಚು ಮತ್ತು ಕ್ಯಾಪ್ಟನ್ ವರ್ ಅನ್ಹ್ಯಾಪಿ ವಿತ್ ಹಿಸ್ ಆ್ಯಟಿಟ್ಯೂಡ್, ತೆಗೆದ್ರು. ಬಟ್ ವಾಪಸ್ ಬಂದವ್ರೆ. ಈ ಹಸ್ ಲರ್ನ್ಡ್ ಹಿಸ್ ಲೆಸನ್. ಇನ್ನು ಮುಂದೆ ಈಸ್ ಗೋಯಿಂಗ್ ಬಿ ಅ ಕೀ ಪ್ಲೇಯರ್ ಫಾರ್ ಇಂಡಿಯಾ ಅಂತ. ಓಕೆ, ಎಸ್ ಸರ್. ಇನ್ನು ಇಷ್ಟೊತ್ತು ನಿಮ್ಮ ಪ್ರೀಶಿಯಸ್ ಟೈಮ್ನ ನಮಗೆ ಕೊಟ್ಟು ನಮ್ಮ ಡಿಸ್ಕಷನಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಸ್, ಭಾರತದಲ್ಲಿ ಕ್ರಿಕೆಟ್ ಅನ್ನೋದು ಕೇವಲ ಒಂದು ಕ್ರೀಡೆ ಮಾತ್ರ ಅಲ್ಲ, ಅದು ಒಂದು ಎಮೋಷನ್ ಕೂಡ ಹೌದು. ಹೀಗಾಗಿ ನಮಗೆಲ್ಲರಿಗೂ ಒಂದು ರೀತಿ ಹೆಮ್ಮೆಯ ಕ್ಷಣ. ಇದೇ ರೀತಿ ಗೆಲುವಿನ ಓಟ ಕಂಟಿನ್ಯೂ ಆಗಲಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.